ನಾವು ನೋಡ್ತಾ ಬರ್ತಾ ಇದ್ದೇವೆ. ಶರಣಬಸಪ್ಪನವರು ಎತ್ತರಕ್ಕೆ ಹೋಗ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಸಂಸ್ಕಾರ. ಬಂಡಿ ಎಷ್ಟು ದೊಡ್ಡದಾದ್ರೆ ಏನು, ಅದಕ್ಕೆ ಹಾಕು ಕೀಲ್ 10 ರೂಪಾಯಿ ಇರ್ತಾವ. 10 ರೂಪಾಯಿದ ಕೀಲನ್ನ ಹಾಕ್ಲಿಲ್ಲ ಅಂತ ಕೇಳಿದ್ರೆ ಬಂಡಿ ಹೋಗೋ ಜಾಗಕ್ಕೆ ಹೋಗೋದಿಲ್ಲ. ಹೋಗ್ಬೇಕಂತ ಜಾಗಕ್ಕೆ ಹೋಗ್ಲಾರ್ದ ಎಲ್ಲ ನಡವರ್ಕ್ ಕೈನಾಗ. ಯಾಕ ಅಂತ ಕೇಳಿದ್ರೆ ಬಂಡಿ ಬಹಳ ಚಲೋ ಅದಾವು, ಎತ್ತ ಬಹಳ ಚಲೋ ಅದಾವು, ಹೊಡೆಯ ಬಹಳ ಚಲೋ ಅದಾನ. ಆದ್ರೆ ಏನ್ ಮಾಡ್ಯಾನ ಅಂತ ಕೇಳಿದ್ರೆ ಆ ಬಂಡಿ ದಾರಿ ಹಿಡಿದು ಹೋಗಂಗ 2 ಕೀಲ್ ಹಾಕಿಲ್ಲ ಮರ್ತಾಗ. ಹಂಗ ನಾವೆಲ್ಲರೂ ಕೂಡ ಒಮ್ಮೊಮ್ಮೆ ಮರ್ತಿರ್ತೀವಿ ಕೀಲ್ ಹಾಕ್ತಾರೆ. ಕೀಲ್ ಹಾಕಿದ ಬಂಡಿ ಎಲ್ಲಿರ್ತಾವ ಅಂತ ಕೇಳಿದ್ರೆ ಮನ್ಯಾಗ ಇರ್ತಾವು, ಇಲ್ಲ ಅಂದ್ರೆ ಈಗ ಸತ್ಸಂಗ ಇದ್ದಲ್ಲಿ ಬರ್ತಾವು. ಕೀಲ ಹಾಕ್ಲಿಲ್ಲ ಅಂದ್ರೆ ಆ ಬಂಡಿ ಹೊತ್ತು ಮುಳುಕ್ಲೆ ಡಾಬಾಕ್ ಹೋಗಿರ್ತಾವ. ಡಾಬಾಕ್ ಹೋಗ್ಯಾವು ಅಂತ ಕೇಳಿದ್ರೆ ಆ ಬಂಡಿಗೆ ಏನ್ ಹಾಕಿಲ್ಲ, ಕೀಲ ಹಾಕಿಲ್ಲ. ಕೀಲ ಹಾಕ್ಲಾರ್ದ ಬಂಡಿ ಎಲ್ಲಿ ಹೋಗ್ಕೊಂಬರ್ತಾವ. ಅದಕ್ಕ ಶರಣರು ಹೇಳಿದ್ರು, ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆವದ ಮಾಡುವುದೇ ಕಡೆಗೀಲು ಬಂಡಿಗಾಧಾರ. ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ಕಡೆಗೀಲು ಕಾಣ ರಾಮನಾಥ ಅಂತ ಹೇಳಿ ಜೇಡರ ದಾಶಿಮಾರ್ಯ ಹೇಳ್ಕೊಂಡು ಬರ್ತಾರೆ. ಆ ಬಂಡಿ ಕಬ್ಬಣ ಕೀಲ ಹಾಕಿದ್ರೆ ಈ ಬಂಡಿಗೆ ಯಾವ ಕೀಲ ಹಾಕೋಬೇಕು ಅಂತ ಕೇಳಿದ್ರೆ ಶರಣರ ನುಡಿಗಳನ್ನ, ಅವ್ರ ಮಾತಿನಲ್ಲಿ ಅಷ್ಟಾಕೊಂಡ ಶಕ್ತಿ ಇದೆ. ಅವರು ಮಾತನಾಡಿದ್ವೆಲ್ಲ ಹೆಂಗದಾವ ಅಂತ ಕೇಳಿದ್ರೆ ಶಿಲೆಯ ಮೇಲೆ ಬರೆದಂತೆ ಅದಾವು. ನೀವು ಮಾತಾಡಿದ್ವಿ ಹೆಂಗಿರ್ತಾವ ಅಂತ ಕೇಳಿದ್ರೆ ನೀರ್ ಮೇಲೆ ಬರೆದಂಗೆ ಇರ್ತಾವ. ಮಾತಾಡುತ್ತೆ ಅಳಿಕ್ ಹೋಗ್ಬಿಡ್ತಾವ. ಕೋರ್ಟ್ ನಲ್ಲಿ ವಕೀಲ ಇರ್ತಾನ, ಬಹಳ ಮಾತಾಡ್ತಾನ, ಆರ್ಗ್ಯುಮೆಂಟ್ ಆಗ್ತದ ಅವನು ಮಾತಾಡಿದ್ರೆ. ವಕೀಲ್ ಮಾತಾಡಿದ್ ಎಷ್ಟರ ಮಾತಾಡ್ಲಿ ಅದು ಆರ್ಗ್ಯುಮೆಂಟ್ ಅಂತೇಳಿ ಅನಿಸ್ಕೊಳ್ತದೆ. ಅದನ್ನ ಮ್ಯಾಲೆ ಒಬ್ರು ಕುಂತಿರ್ತಾರಲ್ಲ, ಜಡ್ಜ್ ಕುತ್ಕೊಂಡಿರ್ತಾರೆ, ಎಲ್ಲಾ ಕೇಳಿ ಅವ್ರು ಬಹಳ ಮಾತಾಡಂಗಿಲ್ಲ. ಒಂದು ಮಾತಾಡಿ ಹಿಂಗೊಂದ್ ಸೈ ಹೊಡೆದ್ ಬಿಡ್ತಾರ, ಅದು ಜಡ್ಜ್ಮೆಂಟ್ ಆಗ್ತದೆ. ಮಹಾತ್ಮರ ವಿಚಾರಗಳು, ಮಹಾತ್ಮರ ಮಾತುಗಳು ಈ ಜಗತ್ತಲ್ಲಿ ಹೆಂಗಿರ್ತಾವ ಅಂತ ಕೇಳಿದ್ರೆ ಜಡ್ಜ್ಮೆಂಟ್ ಇದ್ದಂಗೆ ಇರ್ತಾವ. ಅವ್ರು ಹೇಳ್ದಂಗೆ ಈ ಜಗತ್ತು ಕೇಳ್ತಾ ಇರ್ತದೆ, ಅವ್ರು ಹೇಳ್ದಂಗೆ ಈ ಜಗತ್ತು ನಡೀತಾ ಇರ್ತದೆ. ಅದಕ್ಕವರು ಮಹಾತ್ಮರು ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಅವ್ರಿಗೆ ಮಹಾರಾಜ ಏನ್ ಆಳ್ತಾನ ಅಂತ ಕೇಳಿದ್ರೆ ಈ ಜಗತ್ನಾಗ ಮಣ್ಣನ್ನ ಆಳ್ತಾನೆ. ಕಿಂಗ್ ರೂಲ್ಸ್ ದ ಅರ್ತ್ ಆರ್ ಕಿಂಗ್ಡಮ್. ಜಗತ್ತನ್ನ ಒಂದು ಸಾಮ್ರಾಜ್ಯವನ್ನ ಆಳ್ತಾನ. ಆದ್ರೆ ಮಹಾತ್ಮರು, ಮಹಾರಾಜ ಮಣ್ಣನ್ನ ಆಳಿದ್ರೆ ಮಹಾತ್ಮರು ಏನ್ ಆಳ್ತಾರ ಅಂತ ಕೇಳಿದ್ರೆ ಅವರು ಇವತ್ತಿಂದ ಆಳ್ತಾ ಇದ್ದಾರೆ, ಯಾವಾಗಿಂದನೂ ಆಳ್ತಾ ಇದ್ದಾರೆ. ಬುದ್ಧ 3600 ವರ್ಷಗಳ ಹಿಂದೆ ಆಗಿ ಹೋದ, ತ್ರಿಪೀಠಕಗಳನ್ನ ಕೊಟ್ಟು ಹೋದ. ಅಭಿಧಮ್ಮ ಪಿತಕ, ಧಮ್ಮ ಪಿತಕ, ಸುತ್ತ ಪಿತಕ ಅಂತ ಹೇಳಿ 3 ಪಿತಕಗಳನ್ನು ಕೊಡ್ತಾರೆ ಬುದ್ಧ. ಇವತ್ತಿಗೂ ನಾವು ಏನಂತ ಕೇಳಿದ್ರೆ ಅವನು ಆಚರಣೆ ಮಾಡ್ತೀವಿ. ಯಾವಾಗ ಹೇಳಿದ್ದದು ಬುದ್ಧನ ಉಪದೇಶ ಪಾಲಿ ಭಾಷೆಯೊಳಗೆ ಬರೆದಿಡಲ್ಪಡ್ತು. ಇವತ್ತೇನಾಗಿದೆ ಅಂತ ಕೇಳಿದ್ರೆ ಇಡೀ ಜಗತ್ತಿನ ಬೌದ್ಧರನ್ನೆಲ್ಲ ಆಳುತ್ತದೆ. ಒಂದು ನ್ಯೂ ಅಂಡ್ ಓಲ್ಡ್ ಟೆಸ್ಟಿಮೆಂಟ್ ಬೈಬಲ್ ಇಡೀ 200 ಕೋಟಿ ಜನಾಂಗವನ್ನ ಆಳ್ತದೆ. ಒಂದು ಬೈಬಲ್, ಒಂದು ಕುರಾನ್ ಈ ಜಗತ್ತಿನ 250 ಕೋಟಿ ಮುಸಲ್ಮಾನರನ್ನ ಆಳುತ್ತದೆ.
ಅದಕ್ಕೆ ಮಹಾತ್ಮರ ಹೇಳಿದ್ದೆ ಹೆಂಗಿರ್ತದೆ ಅಂತ ಕೇಳಿದ್ರೆ ಶಕ್ತಿ ಆಗಿರ್ತದೆ, ಜಜ್ಮೆಂಟ್ ಆಗಿರ್ತದೆ. ಅದಕ್ಕೆ ಮಹಾರಾಜ ಮಣ್ಣನ್ನಾಳಿದ್ರೆ ಮಹಾತ್ಮರು ಏನನ್ನಾಳ್ತಾರೆ ಅಂತ ಕೇಳಿದ್ರೆ ಜನರ ಮನಸ್ಸನ್ನಾಳ್ತಾರೆ. ಮನಸ್ಸನ್ನಾಳವರು ಮಹಾತ್ಮರು, ಮಣ್ಣನ್ನಾಳವರು ಮಹಾರಾಜರು. ಮಣ್ಣನ್ನಾಳದವರು ಹೋಗ್ಯಾರ, ಮನಸ್ಸನ್ನಾಳದವರು ಅದಾರ. ಈ ಜಗತ್ತಿನಲ್ಲಿ ಮನಸ್ಸನ್ನಾಳವರು ದೊಡ್ಡವರು. ಕರ್ನಾಟಕ ಆಳವರು ದೊಡ್ಡವರಲ್ಲ, ಕನ್ನಡಿಗರ ಮನಸ್ಸನ್ನಾಳವರು ದೊಡ್ಡವರು. ಬಸವಣ್ಣ ಇವತ್ತೇನಿಲ್ಲ, ಪಂಪ ಇಲ್ಲ, ರನ್ನ ಇಲ್ಲ, ಚಾವುಂಡರಾಯ ಇಲ್ಲ, ಪೊನ್ನ ಇಲ್ಲ, ಕುವೆಂಪು ಇಲ್ಲ, ಯಾರದಾರ ಇವತ್ತು? ಯಾರು ಇಲ್ಲ. ಅವರು ಕೊಟ್ಟಂತ ವಿಚಾರಗಳು ನಮ್ಮನ್ನ ಆಳ್ತಾವ ಅಂತ ಕೇಳಿದ್ರೆ ಅವ್ರು ನಿಜವಾಗ್ಲೂ ಮಾನವ ಜನಾಂಗ ಇರೋವರೆಗೆ ಹೆಂಗಿರ್ತಾರ ಅಂತ ಕೇಳಿದ್ರೆ ಎವರ್ ಗ್ರೀನ್ ಪರ್ಸನಾಲಿಟಿ ಆಗಿ ಜಗತ್ತನ್ನ ಆಳ್ತಾ ಇರ್ತಾರೆ. ಹಂಗೆ ಇಲ್ಲಿ ಮಹಾತ್ಮರಾದಂತ ಗುರುಗಳು ಕೈಕೇರಿ ಮರುಳಸಿದ್ಧ ಶಿವಾಚಾರ್ಯರು ಶರಣ ಬಸಪ್ಪನ ಕುರಿತು ಏನ್ ಹೇಳಕತ್ತಾರ ಅಂತ ಕೇಳಿದ್ರೆ, ಅಪ್ಪ ನೋಡು, ಲಿಂಗಾಯತ ಧರ್ಮದ ಶ್ರೇಷ್ಠತೆಯನ್ನು ಹೇಳ್ತಾ ಅಷ್ಟಾವರಣವನ್ನು ಹೇಳ್ತಾ ಅದ್ರೊಳಗೆ ಏನ್ ಹೇಳಕತ್ತಾರ ಅಂತ ಕೇಳಿದ್ರೆ ಲಿಂಗದ ಬಗ್ಗೆ ಹೇಳಕತ್ತಾರ. ಲಿಂಗ ಅಂತ ಕೇಳಿದ್ರೆ ಪರಾತ್ಪರ ವಸ್ತು. ಅದನ್ನ ಎಲ್ಲಿ ಹಾಕೋಬೇಕು, ಯಾವ ರೀತಿ ಪೂಜೆ ಮಾಡ್ಬೇಕು, ಏನ್ ಅನ್ಕೊಂತ ಪೂಜೆ ಮಾಡ್ಬೇಕು ಅನ್ನುವಂಥದ್ದನ್ನ ನಿನ್ನಿನ ದಿನ ಹೇಳ್ತಾ ಹೋಗಿದ್ದಾರೆ. ಲಿಂಗವನ್ನ ಕಟ್ಟಿಕೊಂಡು ಯಾರ್ಯಾರು ಏನೇನ್ ಪಡ್ಕೊಂಡ್ರು, ಅದ್ರ ಪೂಜೆಯ ಫಲದಿಂದ ಯಾರ್ಯಾರು ಏನ್ ಪಡ್ಕೊಂಡ್ರು ಅನ್ನುವಂಥದ್ದನ್ನ ಹೇಳ್ತಾ ನಿನ್ನೆ ಯಾರ ಚರಿತ್ರೆಯನ್ನು ಹೇಳಿದೇವಿ? ಯಾರ ಚರಿತ್ರೆ ಹೇಳಿ ನಿನ್ನೆ? ಯಾರದ್ರಿ? ಕಕ್ಕಳ ಮೇಲೆಯ ಸಿದ್ಧಲಿಂಗ ಮಹಾರಾಜರು. ಅವರು ಲಿಂಗವನ್ನು ಎಲ್ಲಿ ಕಟ್ಟಿದ್ರು? ಬಾಹ್ಯದಲ್ಲಿ ಕಟ್ಟಿರ್ಲಿಲ್ಲ. ಎಲ್ಲಿ ಕಟ್ಕೊಂಡಿದ್ರು? ಗುರು ಕೊಟ್ಟ ಲಿಂಗವನ್ನ ಅಂತರಂಗದಲ್ಲಿ ಕಟ್ಕೊಂಡಿದ್ರು, ಒಳಗಿತ್ತು. ಅವರು ಒಳಗ್ ಗಂಟಲಾಗಿ ಇಟ್ಕೊಂಡ್ರ ಅಂತ ಹೇಳಿ ನೀವು ಗಂಟಲ ಇಟ್ಕೊಂಡ್ರೆ ಉಸಿರ ಮಕ್ಕೈತೆ. ಅವ್ರು ಮಾಡೋದು ಬೇರೆ, ನಾವು ಮಾಡೋದು ಬೇರೆ. ಅವ್ರು ಮಹಾತ್ಮರು, ನಾವು ಹೊರಗ ಕಟ್ಕೋಬೇಕ. ಸಿದ್ಧಾರೂಢರು ಗಜದಂಡ ಶಿವಯೋಗಿಗಳ ಹತ್ರ ಹೋದ್ರೆ ಗಜದಂಡ ಶಿವಗಳು 3 ಬಿಟ್ಟು 6 ಏರಿದ ಆರುಡ ಇನ್ನ ಮೇಲೆ ನಿನ್ನ ಹೆಸರು ಏನಂತ ಕೇಳಿದ್ರೆ ಸಿದ್ದಪ್ಪ ಅಲ್ಲ, ಆರುಡ ಅಂತ ಹೇಳಿ ಹೆಸರನ್ನ ಕೊಡ್ತಾರೆ. ಅವಾಗ ಆ ಗಜದಂಡ ಶಿವಯೋಗಿಗಳ ಪಾದಕ್ಕೆ ನಮಸ್ಕಾರವನ್ನ ಮಾಡಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಯಪ್ಪ ಈ ಲಿಂಗ ಸಾಕಲಿಂಗ ಅಂತ ಹೇಳಿ ಲಿಂಗ ಇಟ್ರಂತ. ಸಿದ್ಧಾರೂಢರು ಲಿಂಗ ಕೆಳಗಿಟ್ಟಾರಂತ ಕೇಳಿದ್ರೆ ನಾವು ಲಿಂಗ ಕೆಳಗಿಟ್ರೆ ಹೆಂಗಾಗ್ತದೆ? ಅದಕ್ಕೆ ಸಿದ್ಧಾರೂಢರಿಗೆ ನಮಗೆ ಬಹಳ ಫರಕ್ ಇದೆ, ವ್ಯತ್ಯಾಸ ಇದೆ. ಅದಕ್ಕೆ ಅವರು ನುಡಿದಂತ ನಡೀತಾರೆ. ಅದಕ್ಕೆ ಅವರು ಬಹಳ ದೊಡ್ಡವರು. ಅದಕ್ಕೆ ಆ ಲಿಂಗನ ಮಹಿಮೆಯನ್ನ ಹೇಳಾಕಿರ್ತಾರೆ. ಒಮ್ಮೆ 12ನೇ ಶತಮಾನದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು ಶರಣರು. ದೇವರನ್ನು ಎಲ್ಲೆಲ್ಲಿ ಕಂಡ್ರು ಅಂತ ಕೇಳಿದ್ರೆ ಎಂದೂ ಅವ್ರು ಗುಡಿಯಾಗ ಕಾಣಲಿಲ್ಲ. ನೆನ್ಪಿಟ್ಕೋಬೇಕು ನಾವು. ಶರಣರು ಗುಡಿಯಾಗ ದೇವರನ್ನು ಕಾಣಲಿಲ್ಲ, ಮಸೀದಿಯೊಳಗ್ ಕಾಣಲಿಲ್ಲ, ಇಗರ್ಜಿಯೊಳಗ್ ಕಾಣಲಿಲ್ಲ, ಮಠದಾಗ ಕಾಣಲಿಲ್ಲ. ಎಲ್ಲಿ ಕಂಡ್ರು ಅಂತ ಕೇಳಿದ್ರೆ ಯಾವ ದುಡಿಯಾಕತ್ತಾನಲ್ಲ ಅವ್ನು ಬೆವರ್ನಾಗ ಕಂಡ್ರು. ಸಕ್ಕದ ಬಾಗಿಲು ಎಲ್ಲಿರುವುದನ್ನ ನುಗ್ಗಿದರಲ್ಲೇ ತೆರೆಯುವುದನ್ನ ಹೇಳ್ತಾರೆ. ರೈತನ ನೇಗಿಲ ಗೆರೆಯ ಒಳಗಿರುವುದು. ಎಲ್ಲೇ ರೈತ ನೇಗಿಲವನ್ನು ಗೆರೆ ಹಾಕುವಂತ ಹೋಗ್ತಿರ್ತಲ್ಲ, ಆ ಗೆರೆ ಹುಡುಕೊಂತ ಹೋದ್ರೆ ಅದು ನಮ್ಮನ್ನ ಎಲ್ಲಾರನ್ನೂ ಎಲ್ಲಿ ಕರ್ಕೊಂಡು ಹೋಗುತ್ತದೆ ಅಂತ ಕೇಳಿದ್ರೆ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತದಂತೆ. ಒಡ್ಡ ಕಲ್ಲು ಹೊಡಿತಾ ಇರ್ತಾನಲ್ಲ, ಒಡೆದು ಅವ ಬಿಸಿಲಿನ ಕುತ್ಕೊಂಡು ಬೆವರು ಬರ್ತಿರ್ತಲ್ಲ, ಆ ಬೆವರು ಪಾದೋದಕ ಆಗಿರ್ತದೆ ಅಂತ ಹೇಳ್ತಾರೆ. ಡಿಗ್ನಿಟಿ ಆಫ್ ಲೇಬರ್. ಕಾಯಕಕ್ಕೆ ಡಿವಿನಿಟಿ, ವರ್ಕ್ ಈಸ್ ವರ್ಶಿಪ್ ಅಂತ ಹೇಳಿ ಕಾಯಕಕ್ಕೆ ದೇವತ್ವವನ್ನು ತಂದು ಕೊಟ್ಟವರು ಯಾರು ಅಂತ ಕೇಳಿದ್ರೆ 12ನೇ ಶತಮಾನದ ಶರಣರು. ಅದಕ್ಕೆ ಒಬ್ಬ ಶರಣ ಹೇಳ್ತಾನೆ, ಕಾಯಕದಿಂದಲಾದರೂ ಗುರುವಿಂಗೆ ಮುಕ್ತಿ. ಯಾರು ಎಲ್ಲಾರು ಕೆಲಸ ಮಾಡೇ ಉಳ್ಬೇಕು ಅಂತ ಹೇಳ್ತಾರೆ. ಯಾರದು ಕುತ್ಕೊಂಡು ಪುಕ್ಷಟ್ಟಿ ಯಾರ ದುಡಿದಿದ್ದು ಯಾರ ತಿನ್ಬಾರ್ದು. ನಾವು 3 ರೀತಿ ಊಟ ಮಾಡ್ತೀವಿ ಅಂತ. 3 ರೀತಿ. ಎಂತಾದ್ರು 3 ರೀತಿ?
ಮೂರ್ ರೀತಿ ಊಟ ಮಾಡ್ತೀವಂತ. ಒಂದು ಬಿಸಿದ, ಒಂದು ತಂಗಳದ್, ಒಂದು ಹಳಸಿದ್ದ. ಮೂರ್ ರೀತಿ ಊಟ ಮಾಡ್ತೀವಿ. ಹೌದಾ? ಅರ್ಥ ಐತೆ ಅಂತ ಹೇಳೋದು ಕಾರಣ ಗೋಣ ಹಾಕ್ತಿರಂತ ನಾಯಕ ಪುರಾಣ ನೋಡ್ರಿ. ಮೂರ್ ರೀತಿ ಊಟ ಮಾಡ್ತೀವಂತ. ಒಂದು ಬಿಸಿ ಬಿಸಿದು, ಒಂದು ಹಳಸಿದ್ದು, ಒಂದು ತಂಗಳ ಪ್ರಸಾದ. ತಂಗಳ ಪ್ರಸಾದ. ಯಾವ ಪ್ರಸಾದ ಶ್ರೇಷ್ಠ? ಮನುಷ್ಯನಿಗೆ ಯಾವುದು ಶ್ರೇಷ್ಠ ಅಂತ ಕೇಳಿದ್ರೆ ನಮ್ಮ ಶರಣರು ಹೇಳ್ತಾರೆ ನಿಚ್ಚ ನಿಚ್ಚ ಪ್ರಸಾದ ಅಂತ ಹೇಳ್ತಾರೆ. ನಿಚ್ಚ ನಿಚ್ಚ ಪ್ರಸಾದ ಅಂದ್ರೆ ಅವತ್ ದುಡಿಬೇಕು, ಅವತ್ ತಗೊಂಡು ಬರ್ಬೇಕು, ಅವತ್ತ ಏನ್ ಮಾಡ್ಬೇಕು? ಊಟ ಮಾಡ್ಬೇಕು. ಅದು ನಿಚ್ಚ ಪ್ರಸಾದ, ಬಿಸಿ ಪ್ರಸಾದ ಅಂತ ಹೇಳ್ತಾರೆ. ಯಾರ್ಯಾರು ದುಡಿದು ಅವತ್ತಿನ ದುಡಿಮೆಯಲ್ಲಿ ತಂದು ಊಟ ಮಾಡ್ತೀವಲ್ಲ, ಅದನ್ನ ನಿಚ್ಚ ಪ್ರಸಾದ ಅಂತ ಹೇಳಿ ಕರ್ಕೊಂಡು ಬರ್ತೇವೆ. ಇನ್ನ ತಂಗಳದಂದ್ರೆ ಯಾವ್ದ್ರಿ? ಯಾವ ತಂಗಳದಂದ್ರೆ ಅವರ ತಂಗಳದಂದ್ರೆ ನಮ್ ಹಿರಿಯರ ಆಸ್ತಿ ಮಾಡಿಟ್ಟಿರ್ತಾರ, ಮ್ಯಾಲೊಂದ್ ಬಸವಣ್ಣವ್ರ ಫೋಟೋ ಹಾಕದ ಹೆಂಗ ಹಾಕಿ ಕೆಳಗ್ ಕಾಯಕವೇ ಕೈಲಾಸ ಅಂತ ಬೋರ್ಡ್ ಹಾಕಿ ಹೊಲ ಎಲ್ಲ ಅಂದ್ರದವ್ರಿಗೆ ಹಚ್ಚಿ ಕೆಳಗ್ ಬುಸ್ ಅಂತ ಮಕ್ಕೊಂಡಿರ್ತೀವ. ಬಂದಿದ್ದ ಅಪ್ಪದಿಂದ ಅವ್ರು ಗಳಿಸಿಟ್ಟಿರ್ತ, ಇವ ಏನ್ ಮಾಡಿರಂಗಿಲ್ಲ. ಅದಕ್ಕ ಅಂತಾರ ನೋಡ್ರಿ, ಆಪ್ಕ ಮಾಯಿ ಆಪ್ಕ ಮಾಯಿ ಬಾಪ್ಕ ಮಾಯಿ. ಇವೊಂದೆಲ್ಲ ಬಾಪ್ಕ ಮಾಯಿ ಆಗಿರ್ತತಿ, ಬಾಪ್ಕ ಮಾಯಿ ಆಗಿರ್ತತಿ. ಅದಕ್ಕೆ ಅದು ಯಾವ್ದು ಅಂತ ಕೇಳಿದ್ರೆ ತಂಗಳದ್ದು. ಇನ್ನು ಹಳಸಿದ್ದ ಯಾವ್ದ್ರಿ ಅಂತ ಕೇಳಿದ್ರೆ ಹಳಸಿದ್ದ ಯಾವ್ದು? ಯಾವ್ದು? ಮನೆ ತಾ ಮನೆ ಮಕ್ಕಳದು ಹೆಂಡತಿನ ಕಸ ಕೆತ್ತಕ್ ಕಳ್ಸದ. ಅಕ್ಕಿ ಏನ್ ದುಡ್ಕೊಂಡ್ ಬಂದಿರ್ತಾಳಲ್ಲ, ಅಕ್ಕಿ ದುಡ್ನಾಗ ಒಂದ್ ಬಾಟ್ಲಿ ಕುಡ್ದು ಅಕ್ಕಿ ಮಾಡಿದ ಅಡಿಗೆ ತಿಂದು ಏನಿರ್ತಾನಲ್ಲ ಅವ ಹಳಸಿದ್ ತಿಂದಂಗ. ಅದಕ್ಕೆ ನೀವು ಕನ್ಯಾ ಕೊಡ್ಬೇಕಾದ್ರೆ ವಿಚಾರ ಮಾಡ್ಬೇಕ್ರಿ. ಏನ್ ಮಾಡ್ಬೇಕು ಹೇಳ್ರಿ? ನೀವು ಕನ್ಯಾ ಕೊಡ್ಬೇಕ್ರಿ, ಬರೇ ಪಂಚಾಂಗ ತೆಗಿತೀರಿ. ಬರೇ ಪಂಚಾಂಗ ತೆಗಿಬಾರ್ದು. ಮತ್ತೇನೇನ್ ತೆಗಿಬೇಕ್ರಿ? ಕನ್ಯಾ ಕೊಡ್ಬೇಕಾದ್ರ ವರನ್ ನೋಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು? ಬರೇ ಪಂಚಾಂಗ ತೆಗೆದು ಪಂಚಾಂಗ ಸುಳ್ಳು ಹೇಳ್ತಾವ ಒಮ್ಮೆ. ಅದಕ್ಕೆ ಏನ್ ಮಾಡ್ಬೇಕಂತ ಕೇಳಿದ್ರೆ, ನಿಮ್ಮ ಗಣಮಕ್ಳು ಹೊರ ಬಂದಿರ್ತಾನ ಮನೆಗೆ ನೋಡಾಕ, ತಮ್ಮ ಸ್ವಲ್ಪ ಕೈ ತೊಂಬಾಯಿಲ್ ಅಂತ ನಿರ್ಧಾರ ಮಾಡಬೇಕು. ಸೆಕೆಂಡ್ ಆ ಕೈ ಅಂತ ಎಲ್ಲಾ ಬಿರುಸಿತ್ತಂದ್ರ ಇದು ದುಡಿತೈತಿ, ನನಗ್ ದುಡಿದು ಹಾಕ್ತೈತಿ ಅಂತ ಅರ್ಥ. ಅದು ಮೆತ್ತಗ ಗಾದಿ ಇದ್ದಂಗಿತ್ತು ಅಂತ ಕೇಳಿದ್ರೆ ಇದು ದುಡಿಯಂಗಿಲ್ಲ, ನನ್ನ ದುಡಿಸ್ತದ. ಅರ್ಥ ಆಗಿತ್ತಲ್ಲ ನಾ ಹೇಳದ? ನೋಡ್ರಿ, ಬರೇ ಕೈ ಮುಟ್ಟಿದ್ರೆ ಗೊತ್ತಾಗ್ಬಿಡ್ಬೇಕ. ಹಂಗ ಶರಣರು ಕಾಯಕ ಡಿಗ್ನಿಟಿಯನ್ನು ಕೊಟ್ಟು ಸರಿಯಲ್ಲ ಎಂದಿರುವುದಕ್ಕೂ ಅವಳ ಹರಕೆಯ ದುಡಿಬೇಕು. ಕಾಲಕವೇ ಕೈಲಾಸವೆಂದ ನಮ್ಮನ್ನ ಹೇಳಿದ ಮಾತು, ಕೈ ತುಂಬ ಕೆಲಸವಿದ್ದಾಗ ಬರುವುದು ನಿನ್ನಯ ಬಾಳಿಗೆ ಬೆಳಕು. ಕಾಯಕದಿಂದ ಬದುಕು ಮಾಡಲ್ಲ, ಕಾಯಕದಿಂದ ಬದುಕು ಮಾಡಲ್ಲ. ಈ ಕಾಯಕದಲ್ಲಿ ಆಡುವುದೇ ಬಾಳೆ ನೋಡಲ್ಲ. ಸದ್ಗುಣನಾಗಿ ಎನಿಸಿಕೊಳ್ಳಬೇಕಿಲೆಯಾಗಿ, ಸದ್ಗುಣನಾಗಿ ಎನಿಸಿಕೊಳ್ಳಬೇಕಿಲೆಯಾಗಿ, ಎಂದು ಕಾಡಿನರಾಶಿ, ಎಂದು ನೀನು ಕಾಡಿನರಾಶಿ ಮಾಡಿ पर्वतेश्वर हर हर महादेव, माता सर्वेश्वर महाराज की जय।
ದುಡಿದು ಉಣ್ಣಣ್ಣ, ನೀನು ಖಾಲಿ ಯಾರ್ದರ ತಿನ್ಬೇಡ ಶೆಟ್ಟಿ. ಅಲ್ಲ ಶರಣರು ಹೇಳ್ತಾರ. ಅದಕ್ಕ ಶರಣ ಹೇಳಿದ್ರು, ಕಾಯಕದಿಂದಲಾದರೂ ಗುರುವಿಂಗೆ ಮುಕ್ತಿ. ಗುರುಗಳಾದವರು ಕೂಡ ಕಾಯಕ ಮಾಡ್ಬೇಕಂತ, ದುಡಿಬೇಕಂತ, ದುಡ್ದ ತಿನ್ಬೇಕಂತ, ಶಕ್ತಿ ತಿನ್ಬಾರ್ದು. ಲಿಂಗಕ್ಕಾದರೂ ಕಾಯಕದಿಂದಲೇ ಶಿಲೆಯ ಕುರುಹು ಹರಿಯುವುದು ಹೇಳ್ತಾರ. ಲಿಂಗ ಆದ್ರೂ ಏನ್ ಮಾಡ್ಬೇಕಂತ ಕಾಯಕ ಮಾಡ್ಬೇಕಂತ ನೋಡ್ರಿ. 12ನೇ ಶತಮಾನದಲ್ಲಿ ಶರಣರು ಎಷ್ಟು ಅದ್ಭುತ ಹೇಳ್ತಾರ. ಲಿಂಗಕ್ಕೂ ಬಿಟ್ಟಿಲ್ಲ ಅವರು, ನೀನು ದುಡ್ಕೊಂಡು ತಿನ್ನು ಅಂತ ಹೇಳ್ತಾರೆ. ಜಂಗಮಕ್ಕಾದರೂ ಕಾಯಕದಿಂದಲೇ ವೇಷದ ಪಾಶ ಹರಿಯುವುದು ಚಂದೇಶ್ವರ ಲಿಂಗದಲ್ಲಿ ಅಂತ ಹೇಳ್ತಾರೆ. ನುಲಿಯ ಚಂದಯ್ಯನವರು ಹೇಳ್ತಾರೆ. 12ನೇ ಶತಮಾನದಲ್ಲಿ ಪ್ರತಿಯೊಬ್ಬರು ಕಾಯಕವನ್ನು ಮಾಡೇ ಊಟ ಮಾಡ್ತಿದ್ರು. ಯಾರು ಪುಕ್ಷಟ್ಟಿ ಊಟ ಮಾಡ್ತಿದ್ದಿಲ್ಲ. ಅವರು ಎಂದು ದುಡಿದು ಗುರುಲಿಂಗ ಜಂಗಮ ಸೇವೆಯನ್ನ ಮಾಡ್ತಾ ಇದ್ರು. ಒಂದು ದಿನ ಒಬ್ಬ ಶರಣ ನುಲಿಯ ಚಂದಯ್ಯನವರು ಎಲ್ಲಿ ಹೋಗ್ಯಾರ ಅಂತ ಕೇಳಿದ್ರೆ ಹುಲ್ಲು ಕೊಯ್ಯಕ್ ಹೋಗ್ಯಾರ. ದಿನಾನು ಅವ್ರ ಕೆಲಸ ಏನು ಅಂತ ಕೇಳಿದ್ರೆ ಅಡವಿಗೆ ಹೋಗಿ ಹುಲ್ಲನ್ನ ಕೊಯ್ಕೊಂಡ್ ಬಂದ್ ಅದರ ಹಗ್ಗ ನೆಲವು ಕಣ್ಣಿಗಳನ್ನ ಮಾಡಿ ಕಲ್ಯಾಣ ಪಟ್ಟಣದಲ್ಲಿ ಮಾರಿ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಅವರು ಏನ್ ಮಾಡ್ತಿದ್ರು ಅಂದ್ರೆ ಅವನ್ನೆಲ್ಲವನ್ನ ಮಾರಿ ಬಂದಿರ್ತಕ್ಕಂತ ದುಡ್ಡಿನಲ್ಲಿ ಗುರುಲಿಂಗ ಜಂಗಮರ ಸೇವೆಯನ್ನ ಮಾಡುವಂತ ಕಾಯಕವನ್ನ ಆನಂದದಿಂದ ಮಾಡ್ತಾ ಇದ್ರು. ನುಲಿ ಚಂದಯ್ಯನವರು ದಿನಾ ಅಡವಿಗೆ ಹೋಗೋದು, ಆ ಹುಲ್ಲನ್ನ ಕೊಯ್ದು ಅವನ ಹಗ್ಗ ಕಣ್ಣಿಗಳನ್ನ ಮಾರಿ ಬರಬೇಕು. ಬಂದ ಬಳಿಕ ಆ ಹಣದಲ್ಲಿಯೇ ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡುವಂತದ್ದು ಕಾಯಕ. ದೇವರು ಪರೀಕ್ಷೆ ಮಾಡ್ತಾನಂತ ಒಂದು ದಿನ. ಚಂದಯ್ಯನವರು ಅಡವಿಗೆ ಹೋಗಿ ಹುಲ್ಲನ್ನ ಕೊಯ್ತಾ ಇದ್ರು. ಬಾಗಿ ಕುಡುಗೋಲನ್ನು ತೆಗೆದುಕೊಂಡು ಹುಲ್ಲನ್ನ ಕೊಯ್ತಾ ಇದ್ರು. ಕೊಯ್ಯೋ ಮುಂದೆ ಏನಾಯ್ತು ಅಂತ ಕೇಳಿದ್ರೆ ಅವ್ರೇನ ಕೊಳ್ಳ ಕಟ್ಕೊಂಡಿದ್ರು ಲಿಂಗ. ಆ ಲಿಂಗ ದಬಕ್ದಂತ ಬಿತ್ತು ಕೆಳಗೆ. ಲಿಂಗ ಕೆಳಗ್ ಬಿತ್ತು. ಬಿದ್ದುಬಿಟ್ಲೆ ಚಂದಯ್ಯನವರು ಲಿಂಗದ ಕಡೆ ನೋಡ್ಕೊಂತ ನಿಲ್ಲಿಲ್ಲ. ಬಿದ್ದೇನ ಬೀಳು ಅಂದ್ರು. ಬೀಳು ಬಿತ್ತು ಲಿಂಗಪ್ಪ. ಈ ಕಡೆ ಹುಲ್ ಕೊಯ್ದ್ರು, ಗಂಟು ಕಟ್ಕೊಂಡ್ರು. ಲಿಂಗ ಅನ್ನಕತ್ತಿತ್, ನನ್ ಕಟ್ಕೊಳ್ರಿ ಚಂದಯ್ಯನವ್ರ, ನನ್ ಕಟ್ಕೊಳ್ರಿ ಅಂತಂದ್ರ ನಾ ಬಿದ್ದೀನಿ, ಕಟ್ಕೊಳ್ರಿ ಅಂದ್ರು. ಚಂದಯ್ಯನವ್ರು ಅಂದ್ರು, ನಿನ್ನ ಕಟ್ಕೊಳಂಗಿಲ್ಲ, ನೀನ ಬಿದ್ದಿ, ನೀನ ಬಾ. ಬೀಳಂದವ್ರು ಯಾರು ನಿನಗೆ? ನಮ್ಮ ಲಿಂಗ ಒಮ್ಮೆ ಬಾಳ ಸಲ ಬಿದ್ದಿರ್ತಾವ. ಹಂಗ ಅವ್ರಿಗೆ ನಮಗೆ ಎಷ್ಟು ಡಿಫ್ರೆಂಟ್. ಬಿತ್ತು ತಗೊಳ್ಳಿಲ್ಲ, ಅದನ್ನ ಕಟ್ಕೊಳ್ಳಿಲ್ಲ. ಬಿದ್ದಿಯಲ್ಲ ಬೀಳ, ಕೆಳಗಡೆ ಬಿದ್ದಿಯಲ್ಲ ಬೀಳ ಕಟ್ಕೊಂಡ್ರು. ಹುಲ್ಲಿನವ್ರಿಗೆ ಹೊತ್ಕೊಂಡ್ರು. ಬಸವಣ್ಣ ನಡೆಸ್ದ ಕಲ್ಯಾಣ ತಮ್ಮ ಕುಟೀರದ ಕಡೆ ಬರಾಕೈತಿ. ಲಿಂಗ ನನ್ ಕಟ್ಕೋರಿ ಅಂತ ಹಿಂದಿಂದ ಬರಾಕತ್ತಂತೆ. ಏನಿ ಕೇಳಂತ ಬಿಟ್ಟು ಹೋಗಿದಿ, ಯಾವಾಗಾರ ಯಾವಾಗಾರ ಹೋಗಾಕ ಬಸ್ ಸ್ಟ್ಯಾಂಡ್ ಮಾಡೇನು ಅಂತ ಯಾರು ಶರಣ ಬಸ್ ಸ್ಟ್ಯಾಂಡ್ ಮಾಡೀನಿ, ಯಾವಾಗಾರ ಹೋಗಾಕ ಯಾರನ್ನ ಕೇಳಿ ಹೋದಿ ನೀನು? ತಗೊಳ್ಳಲ್ಲ ನಾನು. ಮುಂದ ಬರಾಕತ್ತಿದ್ರ ದಾರ್ಯಾಗ ಮಡಿವಾಳ ಮಾಚಯ್ಯನವರು ಬಟ್ಟಿ ತೊಳ್ಯಾಕತ್ತಿದ್ರು. ಅಲ್ಲಿ ಮಡಿವಾಳ ಗುಂಡ ಇತ್ತು, ಅಲ್ಲಿ ಬಟ್ಟಿ ತೊಳ್ಯಾಕತ್ತಿದ್ರು. ಬಟ್ಟಿ ತೊಳೆಯೋ ಮುಂದೆ ಆ ಲಿಂಗ ಓಡ್ಕೊಂತ ಹೋಯ್ತಂದ್ರ ಮುಂದೆ. ಮಾಚಯ್ಯನವ್ರ ತಪ್ಪು ಮಾಡಿಬಿಟ್ಟೇನ್ರಿ, ನಾನು ಕೊಳ್ಳಾಗಿಂದ ಬಿದ್ದು ಬಿಟ್ಟೀನಿ, ನಾನು ಕಟ್ಕೋರಿ, ನೀವ್ ಹೇಳಿದ್ ಕೇಳ್ತಾರ್ರಿ. ಯಾರು? ಚಂದಯ್ಯನವ್ರು. ನೀವ್ ಹೇಳಿದ್ರ ಕೇಳ್ತಾರ, ಕಟ್ಕೋನ್ರಿ ಅಂತ ಹೇಳಿ ಅನ್ನಕತ್ತಿದ್ರು. ಮಾಚಯ್ಯನವ್ರು ಚಂದಯ್ಯನವ್ರು ನಿಲ್ಲಿಸ್ತಾರ. ನಿಲ್ರಿ ಚಂದ್ರಯ್ಯನವ್ರ, ಅವ ನಿಮ್ಮನ್ ಕ್ಷಮಾ ಬೇಡಾಕತ್ತಾನ. ಹೌದಲ್ಲ? ಕಟ್ಕೋ ಅಂತೇಳಿ ಕ್ಷಮಾ ಬೇಡಾಕತ್ತಾನ. ಬಿದ್ದಾನ, ಏನ ನಿಮ್ಮನ್ನ ಬಿಟ್ಟು ಹೋಗ್ಯಾನ,
ಕ್ಷಮಾ ಬೇಡಕತ್ತಾನ. ಕಟ್ಕೋರಿಲ್ಲ. ಏನಾಯ್ತು ಅಂತಂದ್ರು, ನೋಡ್ರಿ ಮಡಿವಾಳಯ್ಯನವ್ರ, ನೀವಿದ್ರ ನಡ್ಬರ್ಕ್ ಬರ್ಬೇಡ್ರಿ. ನಮ್ಮ ಮಂದಿ ನ್ಯಾಯ ಹೇಳಕ್ ನೀವ್ ಯಾರ? ನೀವು ಅಂತಿರ್ತೀರಿ ನೋಡ, ನಿಮ್ಗೆ ಜಗಳ ತಿರ್ತೈತೆ, ಯಾರು ಹೇಳಕ್ ಬಂದಿರ್ತಾರ? ನಿಮಗೇನ್ ಗೊತ್ತೈತ್ರಿ? ನಾನು ಹೇಳ್ತಿದ್ದ ಗೊತ್ತೈತೆ ಹೊಡೆದಿಲ್ಲ, ನೀವು ಹೇಳ್ಬೇಡ್ರಿ ಅಂತಿರ್ತೀರಿ ನೋಡ. ಹಾಗ ಅಂತಿರಂಗಿಲ್ಲ, ಜಗಳ ಆಡ್ತಿರ್ತೀರಿ. ಬೇರೆ ನಮ್ಮ ಮಂದಿ ಸುದ್ದಿ ನೀವ್ ಹೇಳ್ಬೇಡ್ರಿ ಅಂತಿರ್ತಿರ್ಲ. ಹಂಗ ಇವ್ರಂದ್ರು, ಮಡಿವಾಳಯ್ಯನವ್ರ ನಮ್ ಸುದ್ದಿ ನೀವ್ ಹೇಳಕ್ ಹೋಗ್ಬೇಡ, ಅವ್ನು ಬಿಟ್ಟು ಹೋಗ್ಯ, ನಾವ್ ಹೋಗ್ಲಿವ ನೋಡೋಣ ಎಲ್ಲಿ ಹೋಗ್ತಾನೆ. ಇಲ್ರಿಪ್ಪ, ಲಿಂಗವನ್ನು ಬಿಟ್ಟಿರ್ಬಾರ್ದು ನಿಮಗ, ಹೋಗ್ರಿಪ್ಪ ಅಂತ ಅಂದ್ರು. ಕೇಳಿಲ್ಲ, ಕಟ್ಕೊಳ್ಳಿಲ್ಲ. ಮಡಿವಾಳಯ್ಯನವ್ರ ಮಾತು ಕೇಳಿಲ್ಲ. ಹೊಂಟ್ರು ಚಂದಯ್ಯನವ್ರು ಹೊರಗೆ ಹೊತ್ಕೊಂಡು ಮನಿಗ್ ಹೋದ್ರು. ಮುಂದ ಚಂದಯ್ಯನವ್ರು ಹಿಂದಿಂದ ಲಿಂಗ ಹೊಂಟಿತ್ತಂತೆ. ಹಿಂದಿಂದ ಲಿಂಗ ಹೊಂಟಿತ್. ತಪ್ಪಾಗೈತಿ ಕಟ್ಕೋರಿ, ತಪ್ಪಾಗೈತಿ ಕಟ್ಕೋರಿ, ನಿಮ್ಮನ್ನ ಬಿಟ್ಟು ಹೋಗಿ ತಪ್ಪಾಗೈತಿ ಕಟ್ಕೋರಿ ಅಂತ ಹೇಳಿ ಹಿಂದಿಂದ ಹೊಂಟು ಕಟ್ಕೊಳಂಗಿಲ್ಲ. ನೀವು ಹೊರಗಿದ್ದು ಬಾಗಲ್ದಾಗ ಅಂತಂದ್ರೆ ಮನ್ಯಾಗ ಸುದ ಕಟ್ಕೊಳ್ಳಿಲ್ಲ. ನೋಡ್ರಿ ಕಾಯಕ ಮಾಡಿದ್ರು, ಎಲ್ಲಾ ಮಾರಿದ್ರು. ಹೊರಗ ನಿಂತಿದ್ದ ಲಿಂಗಯ್ಯ, ಬಾಗಿಲು ಹೊರಗ ನಿಂತಿದ್ದ, ಕಟ್ಕೊಳ್ಳಿಲ್ಲ. ಎಲ್ಲಾ ಕಾಯಕ ಮಾಡಿ ಜಂಗಮ ಸೇವೆಯನ್ನ ಮಾಡಿ ಚಂದಯ್ಯನವ್ರು ಎಲ್ಲಿ ಹೊಂಟ್ರ ಅನುಭವ ಮಂಟಪ ಕೊಂಟ್ರಂತ. ಅಲ್ಲೆಲ್ಲ ಶರಣರು ಕುತ್ಕೊಂಡಿದ್ರು, ಅಲ್ಲಮರು ಕುತ್ಕೊಂಡಿದ್ರು. ಚಂದಯ್ಯನವ್ರು ಹೋಗಿ ತಮ್ಮ ಜಾಗದ ಕುತ್ಕೊಂಡು ಅನುಭವ ಮಂಟಪದಾಗ ಕುಂತು ಬಿಟ್ಲೆ ಅಲ್ಲಿ ಹೋಗಿ ಮುಕ್ಕೊಂಡು ನಿಂತಂತಿದ್ರು. ಏನಂತ ಹೇಳಿ, ಚಂದಯ್ಯನವ್ರೆ ತಪ್ಪು ಮಾಡಿರಿ, ಕಟ್ಕೋರಿ ಅಂತಂದ್ರು. ಅವಾಗ ನೀ ಎಲ್ಲಿಗೆ ಹೋಯ್ತು ಅಂತ ಕೇಳಿದ್ರೆ ಬಸವಣ್ಣವ್ರ ಹತ್ರ ಹೋಯ್ತು. ಬಸವಣ್ಣವ್ರ ನೀವರ ಹೇಳ್ರಿ, ನಾ ಇವತ್ತೆಲ್ಲ ಹುಲ್ಲು ಕೈ ಮುಂದ್ ಬಿದ್ದು ಬಿಟ್ಟಿನಿ, ತಪ್ಪು ಮಾಡೀನಿ, ಇನ್ನೊಮ್ಮೆ ಹೋಗಂಗಿಲ್ರಿ, ಕಟ್ಕೋನ್ರಿ. ಏನ್ರಿ, ಇನ್ನೊಮ್ಮೆ ಇವ್ರನ್ನ ಬಿಟ್ಟು ಹೋಗಂಗಿಲ್ಲ, ಕಟ್ಕೋನ್ರಿ ಅಂತ ಹೇಳಿದ್ರು. ಅವ್ರಂದ್ರು ಬಸವಣ್ಣವ್ರು, ಅಪ್ಪ ಚಂದಯ್ಯನವ್ರ ಕಟ್ಕೋರಿ, ಲಿಂಗ ಬಿಟ್ಟಿರ್ಬಾರ್ದ್ರಿ. ನಾವ್ ಅಲ್ರಿ, ನನಗ್ ಲಿಂಗ ಬೇಡ. ಏನ್ ಬೇಕಂತ ಕೇಳಿ, ಗುರು ಬೇಕು, ಜಂಗಮ ಅಷ್ಟ ಬೇಕು, ನನಗೆ ಲಿಂಗ ಬೇಡ ಅಂತಂದ್ರು. ಏನಂದ್ರು, ಗುರು ಬೇಕು ನನಗೆ, ಯಾವ್ದು ಬೇಕು? ಜಂಗಮ ಬೇಕು, ಲಿಂಗ ಬೇಡ, ಈ ಲಿಂಗದ ಹಂಗೆ ಬೇಡ ಅಂತಂದ್ರು. ಅವಾಗ ಚಂದ ಬಸವಣ್ಣವ್ರು ಎದ್ ನಿಲ್ತಾರ ಅನುಭವ ಮಂಟಪದಾಗ. ಏನ್ರಿ ಚಂದಯ್ಯನವ್ರ, ಲಿಂಗ ಇದ್ರೆ ಜಂಗಮ, ಗುರು ಇದ್ರೆ ಲಿಂಗ, ಇಲ್ಲಂದ್ರೆ ಹೆಂಗ್ ಸಿಗ್ತದೆ? ನಿಮ್ ಗುರು ಬೇಕಂತೀರಿ, ಲಿಂಗ ಬೇಡ ಅಂತೀರಿ, ಜಂಗಮ ಬೇಕಂತೀರಿ, ಲಿಂಗ ಬೇಡ ಅಂತೀರಿ. ನಿಮ್ದು ಏನ್ ಅರ್ಥ ಆಗತ್ತ ಅಂತ ಕೇಳಿದ್ರೆ, ಮಾವಿನ ಹಣ್ಣು ಬೇಕು, ಗಿಡ ಬೇಡ ಅಂದಂಗ ಆಗ್ತದ್ರಿ ಚಂದಯ್ಯನವ್ರ. ಗಿಡ ಇದ್ರೆ ಮಾವಿನ ಹಣ್ಣು ಬರ್ತೈತ್ರಿ, ಲಿಂಗ ಇದ್ರೆ ಗುರು ಬರ್ತಾವನ, ಲಿಂಗ ಇದ್ರೆ ಜಂಗಮ ಬರ್ತಾನ. ನಿನ್ನ ಎದೆ ಮೇಲೆ ಲಿಂಗ ಇಲ್ಲ ಅಂದ್ರೆ ನೀ ಬಬಿ ಹಾಕಿಯ, ನೀನು ಏನಾಗೋದಿಲ್ಲ ಅಂತ ಕೇಳಿದ್ರೆ ಭಕ್ತರಾಗೋದಿಲ್ಲ. ಹಣ್ಣಿರ್ಲಿ ರುಚಿ ಬೇಡ ಅಂದಂಗ ಆಗ್ತತಿ, ಅಥವಾ ರುಚಿ ಇರ್ಲಿ ಹಣ್ಣು ಬೇಡ ಅಂದಂಗ ಆಗತ್ತ. ಹಣ್ಣು ತಿಂದ್ರೆ ರುಚಿ ಸಿಗ್ತತಿ. ಬೆಲ್ಲ ಬೇಕು ಅಥವಾ ರುಚಿ ಬೇಕು, ಬೆಲ್ಲ ಬೇಡ ಅಂದ್ರೆ ಅರ್ಥ ಏನು? ಬೆಲ್ಲ ತಿಂದಾಗ ಹೆಂಗ್ ರುಚಿ ಆಗ್ತದೆಯೋ, ಹಣ್ಣು ಬೇಕು ಗಿಡ ಬೇಡ ಅಂತ ಕೇಳಿದ್ರೆ, ಗಿಡ ಬಿದ್ರೆ ಆ ಹಣ್ಣು ಬರ್ತದಲ್ಲ, ಹಂಗಾಗ್ತದ. ಚಂದ್ರಯ್ಯನವ್ರ ಕಟ್ಗೋರಿ ಅಂದಾಗ ಚಂದಯ್ಯನವ್ರ ಒಂದು ಕಂಡೀಷನ್ ಹಾಕಿದ್ರು. ನೋಡ್ರಿ ಬಸವಣ್ಣವ್ರ, ನೋಡ್ರಿ ಚಂದ ಬಸವಣ್ಣವ್ರ, ಒಂದು ಕಂಡೀಷನ್, ಇವನಿಗೆ ಪಾಠ ಕಲ್ಸವ ನಾನು ಒಟ್ಟು ಎಲ್ಲರಿದ್ರಿಗೆ. ಏನಂತ ಹೇಳಿ, ಒಂದು ಕಂಡೀಷನ್ ಹಾಕಿದ್ರೆ ಏನಂತ, ನಾ ದಿನಾ ಹುಲ್ ಕೊಯ್ಕೊಂಡು ಬರ್ತೀನಿ, ಹಗ್ಗ ಮಾಡ್ತೀನ್ರೆ, ನೆಲವು ಕಣ್ಣಿಗಳನ್ನು ಮಾಡ್ತೀನಿ, ಇವ ದಿನ ಹೊತ್ಕೊಂಡು ಹೋಗಿ ಕಲ್ಯಾಣ ಪಟ್ಟಣದಾಗ ಮಾರ್ಕೊಂಡು ಬರ್ತೀನಿ ಅಂದ್ರೆ ಕಟ್ಕೊಂತೀನಿ, ಇಲ್ಲಾಂದ್ರೆ ಕಟ್ಕೊಳಂಗಿಲ್ಲ ಅಂತ. ನೋಡಿ ಬಿಟ್ಟಿನ ತಪ್ಪಿಗೆ ಇವ ಏನ್ ಮಾಡಕ್ ದಿವ್ಸ ಅವನ್ ಮಾರ್ಕೊಂಡ್ ಬರ್ಬೇಕು. ಅದಕ್ಕೆ ಹೇಳಿದ್ರು, ಲಿಂಗಕ್ಕಾದರೂ ಕಾಯಕದಿಂದಲೇ ಶಿಲೆಯ ಕುರುಹು ಹರಿಯುವುದು ಅಂತ ಹೇಳಿದ್ರು. ಇವ ಮಾರ್ಕೊಂಡು ಬರ್ತೀನಿ ಅಂದ್ರೆ ನಾ ಕಟ್ಕೊಂತೀನಿ, ಇಲ್ಲ ಕಟ್ಕೊಳಂಗಿಲ್ಲ. ಮತ್ ಕಟ್ಕೊಂಡ್ರೆ ಸಾಕ್ರಿ, ನೀವೇನ್ ಕೆಲಸ ಹಚ್ತೀರಿ ಹಚ್ಚಿರಿ, ಮಾರಿ ಬರ್ತೀನಿ ಅಂತಂದ ಲಿಂಗಯ್ಯ. ಅವಾಗ ಬಾ ಹಂಗಾರ ಅಂತೇಳಿ ಕಟ್ಕೊಂಡ್ರಂತ. ಕಟ್ಕೊಂಡು ಮರುದಿವ್ಸ ಕಾಯ್ಕಿ ಹೋಗಿ ಬೀಳ್ತೀವಿ. ಇನ್ನೊಮ್ಮೆ ನೀನು ಮರ್ಯಾದೆ ತೆಗೆದು ಇಬ್ಬರದ್ದು ಜಗಳ ಹೆಂಗಾಗೈತಿ, ಅನುಭವ ಮಂಟಪದಾಗ ಹೆಂಗಾಗೈತಿ ಜಗಳ ನೋಡಿ. ಇನ್ನೊಮ್ಮೆ ಬೀಳ್ತೀರಿ, ಬಿದ್ದ ನೋಡಿ. ಈಗ ಹೊಕ್ಕ ರೆಡಿ ಮಾಡ್ತೀರಿ, ಅದನ್ನೆಲ್ಲ ಕಲ್ಯಾಣದಾಗ ಹೋಗಿ ಮಾಡ್ಕೊಂಡು ಬಾ ಶರಣರ ಮನೆಗೆ ಅಂತ ಹೇಳಿ ಹಗ್ಗ ಕಣ್ಣಿಗಳನ್ನ ಮಾರಿ ಪಡಿಸಿದ್ರಂತ. ಲಿಂಗಯ್ಯ ಕಲ್ಯಾಣದಾಗ ಹೋಗಿ ಏನ್ ಮಾಡ್ಕೊಂಡು ಬಂದ ಕೇಳಿದ್ರೆ, ಮಾರ್ಕೊಂಡು ಬಂದ ದುಡ್ಡಿನಲ್ಲಿ ಏನ್ ಮಾಡಾಕತ್ತಿದ್ರು ಅಂತ ಕೇಳಿದ್ರೆ, ಜಂಗಮ ದಾಸೋಹ ನಡೆಯಾಕತ್ತಂತ. ನಮ್ ಶರಣರು ಹೆಂಗಂತ ಕೇಳಿದ್ರೆ, ದೇವ್ರ ಕಡೆಯಿಂದ ಕೆಲಸ ಮಾಡಿಕೊಂಡವ್ರು, ದೇವರನ್ನ ದುಡಿಸ್ಕೊಂಡವ್ರು. ಅವರು ದುಡ್ದಿಲ್ಲ,
ದೇವರಡಿಗೆ ಹೋದವ್ರು ಒಂದಿಷ್ಟು ಮಂದಿ ಅದಾರ, ದೇವರ ಇವ್ರನ್ನ ಅರ್ಸ್ಕೊಂಡು ಬಂದಿದ್ದು ಒಂದಿಷ್ಟು ಮಂದಿ ಅದಾರ. ಇವರೆಲ್ಲ ಹೆಂಗ ಅಂತ ಕೇಳಿದ್ರೆ ದೇವರೇ ಇವ್ರನ್ನ ಅರ್ಸ್ಕೊಂತ ಬಂದಿದ್ದು. ದೇವರಿಗಾಗಿ ನಾವು ಹೋಗ್ತೀವಲ್ಲ, ಶ್ರೀಶೈಲಕ್ಕೆ ಹೋಗ್ತೀವಿ, ಕೇದಾರ್ಗೆ ಹೋಗ್ತೀವಿ, ಬಾರ ಜ್ಯೋತಿರ್ಲಿಂಗ ಹೋಗ್ತೀವಿ, ಅಲ್ಲೆಲ್ಲ ಹೋಗ್ತೀವಿ ಬಿಡ್ರಿ. ನಾವು ವರ್ಷ ಒಂದು ಗಾಡಿ ತಗೊಂಡು ಹೋಗುದ. ಆದ್ರೆ ಹಗಲೆಲ್ಲ ಹೋದ್ರು ನಾವು ದೇವರಾಗಿರಂಗಿಲ್ಲ. ವಿಚಿತ್ರ ಅಂದ್ರೆ ವರ್ಷ ಹೋಗಿ ಕಾಯಿ ಓಡಿಸಿ ಪಾತಾಳ ಗಂಗೆಯಾಗಿ ಮುಳಿಗ್ ಬಂದಿರ್ತೀವಿ ಹೊರತು ಮೈಯನ್ನ ಹೊಲಸ್ ಕಳ್ಕೊಂಡಿರ್ತೀವಿ ಹೊರತು ಮನುಷ್ಯನ ಹೊಲಸ್ ಕಳ್ಕೊಂಡಿರ್ಲಿಲ್ಲ, ಕಳ್ಕೊಂಡಿರಂಗಿಲ್ಲ. ಹಂಗ ಹಗಲೆಲ್ಲ ಹೋದವರೆಲ್ಲ ದೇವ್ರಾಗಲ್ಲ. ಕಲ್ಲು ಒಮ್ಮೆ ಹೋಗ್ತದಂತ, ದೇವರ ಗದ್ಗಿ ಮೇಲೆ ಕುಂದಿರ್ತದಂತ. ಮನುಷ್ಯ ದಿನ ಹೋಗ್ತಾನ, ಏನೂ ಆಗಿರಂಗಲ್ಲ, ಹಂಗ ಇರ್ತಾನಂತ. ಎಷ್ಟು ವ್ಯತ್ಯಾಸ ಇದೆ. ಒಂದು ಕಲ್ಲು ಒಮ್ಮೆ ಗುಡಿಗೆ ಹೋಯ್ತು ಅಂತ ಕೇಳಿದ್ರೆ ಲಿಂಗವಾಗಿ ಕುಂದಿರ್ತದ. ಇಲ್ಲ ಮನುಷ್ಯನೇ, ನೀನು ದಿನಾ ಗುಡಿಗೆ ಹೋಗ್ತೀಯಾಗ, ನೀ ಯಾಕೆ ಲಿಂಗ ಆಗಂಗಿಲ್ಲ? ನೀ ಲಿಂಗ ಆಗಂಗಿದ್ರೆ ಗುಡಿಗೆ ಹೋಗು, ಇಲ್ಲಂದ್ರೆ ನೀವು ಹೋಗ್ಬೇಡ ಅನ್ನುವಂತ ಸಂದೇಶವನ್ನ ಯಾರು ಹೇಳ್ತಾರೆ ಅಂತ ಕೇಳಿದ್ರೆ ಹುಲಿಯ ಚಂದಯ್ಯನವರು ಹೇಳ್ತಾರೆ. ಅದಕ್ಕೆ ಅಂಗ ಗುಣಗಳು ಹೋಗಿ ಏನ್ ಬರ್ಬೇಕು? ಲಿಂಗ ಗುಣಗಳು ಬರಬೇಕು. ಅಂತ ಲಿಂಗವನ್ನ ನಿನ್ನ ತ್ರಿಕಾಲದಲ್ಲಿ ಪೂಜೆ ಮಾಡ್ಬೇಕಪ್ಪ. ಈ ಲಿಂಗ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳಿ ಕೈಕೇರಿ ಮರಳ ಸಿದ್ಧ ಶಿವಾಚಾರ್ಯರು ಯಾರು ಹೇಳಾಕ್ತಾರೆ? ಶರಣಬಸಪ್ಪನಿಗೆ ಹೇಳಾಕ್ತಾರೆ. ಹೇಳ್ತಾ ನೋಡಪ್ಪ, ನಿನ್ನ ಮೊನ್ನೆ ಒಂದು ಹೇಳೋ ಮುಂದೊಂದು ವಿಷಯ ನಾನು ಹೇಳ್ಕೊಂತ ಬಿಟ್ಟ. ನೀ ಏನಾಗ್ಬೇಕಂತ ಕೇಳಿದ್ರೆ ಏನಾಗ್ಬೇಕು? ಲಗ್ನ ಆಗ್ಬೇಕಪ್ಪ. ನೀನು ಮದುವೆ ಆಗ್ಬೇಕು ಅಂತಂದ್ರು. ಮದುವೆ ಆಗ್ಬೇಕು ಅಂತ ಹೇಳಿ ಶರಣನಿಗೆ ಕುಂದ್ರಿಸ್ಕೊಂಡು ಹೇಳಾಕತ್ತಿದ್ರು. ನೋಡು, 12ನೇ ಶತಮಾನದಲ್ಲಿ ಬಸವಣ್ಣವ್ರ ಲಗ್ನ ಆಗಿದ್ರು. ಒಂದಲ್ಲ ಎರಡಾಗಿದ್ರು. ಸಂಸಾರ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸಂಸಾರ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ. ಎಲ್ಲ ಚತುರಾಶ್ರಮಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಆಶ್ರಮ ಯಾವುದು ಅಂತ ಕೇಳಿದ್ರೆ ಗೃಹಸ್ಥಾಶ್ರಮ. ಅದಕ್ಕೆ ಸಂಸಾರದಿಂದ ಸದ್ಗತಿ ಉಂಟು ಕೇಳ ಮಗನೇ. ಬಸ್ವಾದಿ ಪ್ರಮತರಿಗೆ ಇದೇನಿದ್ದಿಲ್ಲವೇ? ಸಂಸಾರವನ್ನು ಕಡಿದು ಸನ್ಮಾರ್ಗದಲ್ಲಿ ನಡೆವಂಗೆ ಕುಶಲ ಶಂಕರ ತಾನು ಮೋಕ್ಷವನ್ನು ಕೊಡಪ್ಪ. ಅದಕ್ಕ ಮೋಕ್ಷ ಕೊಡ್ತಾನ. ಅದಕ್ಕೆ ನೀ ಏನ್ ಮಾಡು ಅಂತ ಕೇಳಿದ್ರೆ ಏನಾಗು? ಲಗ್ನವಾಗು ಅಂತ ಹೇಳಿ ಆ ಶರಣನನ್ನ ಗುಡಿಸಿಕೊಂಡು ಮರಳ ಸಿದ್ಧ ಶಿವಾಚಾರ್ಯರು ಹೇಳ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಅದಕ್ಕ ಸತಿ ಪತಿಗಳೊಂದಾಗಿ ಮಾಡುವ ಭಕ್ತಿ ಹಿತವಾಗಿಪ್ಪದು ಶಿವಂಗೆ. ನೀನು ಲಗ್ನ ಆಗಿ ಏನ್ ಮಾಡ್ಬೇಕಂತ ಕೇಳಿದ್ರೆ ಸತಿ ಪತಿ ಒಂದಾಗಿ ನೀ ಏನ್ ಮಾಡ್ಬೇಕಂತ ಕೇಳಿದ್ರೆ ಜಂಗಮ ಭಕ್ತಿ ಏನ್ ಮಾಡ್ಬೇಕಪ್ಪ. ಅದಕ್ಕೆ ಶರಣ ನಿನ್ನ ಹಣೆ ಬರದಾಗ ಏನಾಯ್ತು ಅಂತ ಕೇಳಿದ್ರೆ ನೀ ಸನ್ಯಾಸ ಆಗ್ಬೇಕಂತ ಬರ್ದಿಲ್ಲ. ಮೇಘ ಜಲವೆಲ್ಲ ಮುತ್ತಾದಡೆ ಸಪ್ತ ಸಾಗರಗಳಿಗೆ ಉದಕವಿನಲ್ಲಿ ಅದ ಹೇಳಂಗಿಲ್ಲ. ಚನ್ನಬಸವಣ್ಣವರು ಲೋಕದ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದರೆ ಭವನ ಬಳ್ಳಿಗೆ ಬೀಜ ಬಿನ್ನಲ್ಲಿಯದೋ ಕೂಡಲ ಚೆನ್ನ ಸಂಗಮ ದೇವ. ಚನ್ನಬಸವಣ್ಣ ಹೇಳಿಲ್ಲ ಏನ್ ಹೇಳಾರ? ಮೋಡದಿಂದ ಬೀಳುವಂತ ಮಳೆ ಹನಿಗಳೆಲ್ಲ ಮುತ್ತಾಗ್ಬಿಟ್ಟು ಅಂತ ಕೇಳಿದ್ರೆ ಸಪ್ತ ಸಾಗರ ತುಂಬುದು ಯಾವಾಗ? ನದಿಗಳ ಹರಿಯೋದು ಯಾವಾಗ? ಜನಗಳೆಲ್ಲ ಬೆಳೆಯನ್ನ ಬೆಳೆಯೋದು ಯಾವಾಗ? ಅದಕ್ಕ ಎಲ್ಲಾ ಮಳೆ ಹನಿಗಳ ಮುತ್ತಾಗಂಗಿಲ್ಲ. ಕೇವಲ ಎಲ್ಲೋ ಒಂದು ಸ್ವಾತಿ ಮಳೆ ಹನಿ ಅದು ಬಿದ್ದಾಗ ನೀರಾಗಿರ್ತದೆ. ಬಿದ್ದದು ಮುಚ್ಕೊಂಡು ಯಾವಾಗ ಹೋಯ್ತು ಅಂತ ಕೇಳಿದ್ರೆ ತಳದಾಗ ಸಮುದ್ರ ತಳದಾಗ ಹೋದಾಗ ಹೊರಗೆ ತೆಗೆದಾಗ ಏನಾಗಿರ್ತದ ಅಂತ ಕೇಳಿದ್ರೆ ಕಪ್ಪಿ ಚಿಪ್ಪಿನಲ್ಲಿರ್ತಕ್ಕಂಥ ನೀರು ಹೋಗಿ ಮುತ್ತಾಗಿರ್ತದಪ್ಪ. ಅದಕ್ಕೆ ನೀ ಏನಾಗ್ಬೇಕಂತ ಕೇಳಿದ್ರೆ ನನ್ನ ನುಡಿಯನ್ನು ಕೇಳಿ ಈ ಉಪದೇಶದ ಮುತ್ತನ್ನು ನೀನು ಕಿವಿಯಾಗಿಟ್ಕೋ. ಲಗ್ನ ಆಗು. ಆ ಲಗ್ನ ಸಂಸಾರದಲ್ಲಿ ನೀನು ಹೊಳೆವ ಮುತ್ತಾಗಿ ಜಗತ್ತಿಗೆ ಬೆಳೆದು ಹೋಗು ಅಂತೇಳಿ ಆಶೀರ್ವಾದವನ್ನು ಮಾಡ್ತಾರೆ. ಶರಣ ಬಸಪ್ಪ ಯಾವಾಗ ಗುರುಗಳು ಹೇಳಕತ್ತಿದ್ರಲ್ಲ ಅವಾಗಂತಾನೆ ಆಯ್ತ್ರಿ ಅಪ್ಪ ಅವ್ರೆ, ನಾ ಏನ್ ಮಾಡ್ತೀನಿ? ಲಗ್ನ ಹಾಕಿನ್ರಿ, ಮದುವೆ ಹಾಕಿನ್ರಿ ಅಂತಂದ. ನೋಡ್ರಿ, ಅದಕ್ಕೆ ಹೇಳಿದ್ರು, ಅಪ್ಪ ನೀನೇನಾಗು ಅಂತ ಕೇಳಿದ್ರೆ ಮದುವೆ ಹಾಕಪ್ಪ. ನಿಮ್ಮ ಮನ್ಯಾಗ ತಂದೆ ತಾಯಿ ಮಾತು ಕೇಳು, ನೀನು ಮದುವೆ ಆಗು, ಕನ್ಯೆ ನೋಡಕ್ ಹೋಗಪ್ಪ. ನಿನ್ ತಂದೆ ತಾಯಿ, ನಿನ್ನ ಬಂಧು ಬಳಗ, ಗುರು ಹಿರಿಯರು ಯಾವ ಕನ್ಯೆಯನ್ನು ನೋಡ್ತಾರೆ ಆ ಕನ್ಯೆಯನ್ನು ನೋಡಿ ನೀ ಮದುವೆಯಾಗಿ ಸದ್ಗತಿಯನ್ನು ಹೊಂದಬೇಕಪ್ಪ. ಸಂಸಾರದಾಗ ಈಸ್ಬೇಕಪ್ಪ ಶರಣ ಬಸಪ್ಪ. ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು ನೋಡಪ್ಪ.
ಅಂತ ಹೇಳಿದಾಗ ಶರಣ ಬಸಪ್ಪ ಏನಂದಾನ? ಹ್ಞೂ ಅಂದಾನ, ಒಪ್ಪಿಗೆ ಕೊಟ್ಟಾನ. ಒಪ್ಪಿಗೆ ಕೊಟ್ಟಾಗ ಕನ್ನೆ ನೋಡಾಕ ಹೊಂಟಾರ. ಅದಕ್ಕ 12ನೇ ಶತಮಾನದಲ್ಲೇ ಬಸವಣ್ಣ ಒಂದಲ್ಲ 2 ಮದುವೆಯಾಗಿದ್ದ. ಒಂದೇ ಹೆಂಡತಿ ಹೆಸರೇನು? ಗಂಗಾಂಬಿಕೆ, ಸಿದ್ಧರಸರ ಮಗಳಾಗಿರ್ತಕ್ಕಂಥ, ವಿಚ್ಚಳನ ಕರ್ಣಿಕನಾಗಿರ್ತಕ್ಕಂಥ ಸಿದ್ಧರಸರ ಮಗಳಾಗಿರ್ತಕ್ಕಂಥ, ಸಿದ್ಧ ದಂಡಾಧಿಪನ ಮಗಳಾಗಿರ್ತಕ್ಕಂಥ ಯಾರು? ಗಂಗಾಂಬಿಕೆ. ಬಸವಣ್ಣವರ ಮೊದಲೇ ಹೇಳಿದಪ್ಪ. 2ನೇ ಹೆಂಡತಿ ಯಾರು ಅಂತ ಕೇಳಿದ್ರೆ ಬಿಚ್ಚಳನ ತಂಗಿಯಾಗಿರ್ತಕ್ಕಂಥ, ಅವರ ಸಂಬಂಧಿಗಳಾಗಿರ್ತಕ್ಕಂಥ, ಸಂಬಂಧದಲ್ಲಿ ತಂಗಿಯಾಗಿರುವಂತ ನೀಲಲೋಚನೆ ಬಸವಣ್ಣನ 2ನೇ ಹೆಂಡತಿ. ಎಷ್ಟು ಅದ್ಭುತ ಸಂಸಾರವನ್ನ ನಡೆಸಿದ್ರಪ್ಪ. ಅದಕ್ಕೆ ನೀನು ಸಂಸಾರದಾಗಿರ್ಬೇಕು. ಹೆಂಗಿರ್ಬೇಕಂತ ಕೇಳಿದ್ರೆ ಬಹಳ ಆನಂದವಾಗಿರ್ಬೇಕಪ್ಪ. ಯೋಗ ರಥೋವ ಭೋಗ ರಥೋವ ಸಂಘ ರಥೋವ ಸಂಘ ವಿಹೀನ ಯಶ ಬ್ರಹ್ಮಣೆ ರಮತೆ ಚಿತ್ತಂ ನಂದತಿ ನಂದತಿ ನಂದತೆ ಅಂತ ಹೇಳ್ತಾರಪ್ಪ. ನೀ ಯೋಗದಾಗ ಇರು, ಭೋಗದಾಗಿರು, ನಿನ್ನ ಮನಸ್ಸು ಎಲ್ಲಿರ್ಲಿ ಅಂತ ಕೇಳಿದ್ರೆ ಭಗವಂತನಲ್ಲಿ ಇತ್ತು ಅಂತ ಕೇಳಿದ್ರೆ ನೀ ಏನಾಗ್ತೀಯ ಅಂತ ಕೇಳಿದ್ರೆ ಮುಕ್ತಿಯನ್ನು ಪಡಿತೀರಿ. ಅದಕ್ಕೆ ಸಂಸಾರ ಅನ್ನುವಂತಹದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಸಾರಿಕ ನಾಗು ಅಂತ ಹೇಳಿದಾಗ ಅವ್ರು ಮತ್ತೊಂದು ಮಾತು ಹೇಳ್ತಾರ, ಮ್ಯಾರೇಜ್ ಈಸ್ ಮೇಡ್ ಇನ್ ಹೆವನ್. ಮದುವೆ ಅನ್ನುವಂಥದ್ದು ಎಲ್ಲಿ ಆಗಿರ್ತದೆ? ಇಲ್ಲಿ ಆಗಿರಂಗಿಲ್ಲ. ಅದು ಎಲ್ಲಿ ಆಗಿರ್ತದೆ? ಸ್ವರ್ಗದಲ್ಲಿ ಆಗಿರ್ತದ. ಸ್ವರ್ಗದಲ್ಲಿ ಆಗಿರ್ತದಪ್ಪ. ಅದಕ್ಕೆ ನೀನು ಮದುವೆ ಆಗುವಂದಾಗ ಅಪ್ಪ ಅವರ ಸಾಸಿವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ಹೇಳ್ತಾರಲ್ರಿ. ಸುಖ ಸಂಸಾರದಾಗ ಸಾಸಿವೆ ಎಷ್ಟಿರ್ತದೆ, ದುಃಖ ಎಷ್ಟಿರ್ತದೆ? ಸಾಗರದಷ್ಟಿರ್ತದ. ಬಾಳ ಸುಖ ಪಟ್ಟು ಸ್ವಲ್ಪ ಕಷ್ಟ ಪಡ್ಬೇಕಂದ್ರೆ ಕಾವಿ ಬಟ್ಟೆ ಹಾಕೋಬೇಕಂತ ಇಲ್ಲ. ಬಹಳ ಆನಂದದಾಯಕ ಆರಾಮಿದ್ದ ಸುಖ ಪಟ್ಟು ಆರಾಮ್ ಹೋಗ್ಬೇಕಂದ್ರ ಸನ್ಯಾಸಿ ಆಗ್ಬೇಕಂತ, ಬಾಳ ಕಷ್ಟ ಪಡ್ಬೇಕಂತ ಕೇಳಿದ್ರ ಸಂಸಾರಿಕ ಆಗ್ಬೇಕಂತ. 2 ಅದಾವಂತ ನೋಡ್ರಿ. ಅದಕ್ಕೆ ಸಂಸಾರ ಅಂದ್ರೆ ಒಂಥರ ಹೆಂಗ ಅಂತ ಕೇಳಿದ್ರೆ ಬಹಳ ಅಟ್ರಾಕ್ಷನ್ ಇರ್ತದೆ ಅಂತಲ್ಲಿ, ಬಹಳ ಅಟ್ರಾಕ್ಷನ್ ಇರ್ತದಂತ. ಅದಕ್ಕೆ ಇಲ್ಲಿ ಹೇಳಕತ್ತಾನ, ಸಂಸಾರ ಅಂದ್ರೆ ಏನು ಅಂತ ಕೇಳಿದ್ರೆ ಒಂದು ಗಂಡು ಮತ್ತು ಹೆಂಡನ್ನ ತನು ಮನ ಭಾವನಾತ್ಮಕವಾಗಿ ಬೆಸೆಯುವಂತ ಒಂದು ಬಂಧನ ಅದು. ನೀನು ಅದಕ್ಕೆ ಅಂತ ಹೆಣ್ಣನ್ನು ನೋಡಿ ಮದುವೆ ಆಗ್ಬೇಕು. ಇಲ್ರಿಪ್ಪ, ಆ ಲಗ್ನ ಆದೆ ಅವನ್ ತನ್ನ ಡೌಟ್ ಅನ್ನು ಬಗೆಹರಿಸ್ಕೊಳಕತ್ತಾನ ಶರಣ ಬಸಪ್ಪನ. ಲಗ್ನ ಆದೆ, ಅದ್ರಾಗ ಸುಖ ಇದ್ದದ ಏನ್ ಗ್ಯಾರಂಟಿ? ಅದಕ್ಕೆ ಹೇಳಿಲ್ಲ ಶರಣರು ಹೇಳ್ಯಾರ, ಸಾಸಿವೆ ಅಷ್ಟು ಸುಖ, ಸಾಸಿವೆ ಅಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ಹೇಳ್ತಾರೆ. ಅದಕ್ಕೆ ಹೆಂಗ್ರಿ, ಹೆಂಗ್ ಮಾಡೋದು ನಾನು ಮುಂದೆ ಹಂಗ ಅಂದಾಗ ಶರಣ ಬಸಪ್ಪನವ್ರ ಗುರುಗಳು ಹೇಳ್ತಾರ, ನಿನ್ನ ಗುರುವಿನ ಕೃಪಾ ಕಟಾಕ್ಷ ಅನ್ನುವಂಥದ್ದು ನಿನ್ನಿಂದ ಬೆಳಕಾಗಿರ್ತದಪ್ಪ. ನೀನು ಏನಾಗುತ್ತೆ ಸಂಸಾರಿಕನೇ ಆಗು, ನಿನ್ನ ಬೆಳಕಾಗ್ತದೆ ಈ ಜಗತ್ತಿನಾಗ, ನೀನು ಹೊಳೆಯುವ ನಕ್ಷತ್ರನಾಗಿ ಹೋಗ್ತೀಯ ಅಂತ ಹೇಳಿ ಶರಣರು ಹೇಳಿದಾಗ ಶರಣ ಬಸಪ್ಪ ಅಂತಾನೆ, ಹೌದು ಹೆಣ್ಣು ಗಂಡು ಎರಡನ್ನ ಭಾವನಾತ್ಮಕವಾಗಿ ಬೆಸೆಯುವಂತಹದ್ದು ಸಂಸಾರ ಅಂತ ಹೇಳಿದ್ರಿ ಅಂದಾಗ ಗುರುಗಳು ಹೇಳ್ತಾರ, ನೋಡ್ಪ ಮನಸ್ಸು ಮನಸ್ಸು ಕೂಡಿದ್ರ ಪ್ರೇಮ ಅನ್ಸ್ಕೊಳ್ತದೆ. ಏನ್ರಿ ಮನಸ್ಸು, ಈ ಮನಸ್ಸು ಮನಸ್ಸು ಕೂಡಿದ್ರ ಪ್ರೇಮ ಅನಿಸ್ತದ. ಬರೇ ಮನಸ್ಸು ಕೂಡಬಾರ್ದಲ್ಲೇ ಮನಸ್ಸು ಕೂಡಿ ಲಗ್ನ ಹಾಕಾರ, ಹೊರಗಿನ ನೋಡ್ ಲಗ್ನ ಹಾಕಾರ ಹೇಳ್ತಾರಲ್ಲ. ಮನೊಬ್ಬ ಹೇಳಕತ್ತಿದ್ದ, ಅವಳು ದಾರಿಯಲ್ಲಿ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗಿಬ್ಬರು ಮಕ್ಕಳು ಅಂದಿದ್ದಂತೆ. ಇವತ್ತಿನ ಮದುವೆ ಹಂಗಾಗ್ಯಾವ. ಇವತ್ತು ಹಂಗದ, ಬರೇ ಹೊರಗಿಂದ ನೋಡಿ ಲಗ್ನ ಆಗದು, ಹೊರಗಿನ ಸೌಂದರ್ಯ ನೋಡೋದು. ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ಸೌಂದರ್ಯ ಇರ್ತದೆ, ಇಂಟರ್ನಲ್ ಬ್ಯೂಟಿ ಅಂತ ಇರ್ತದೆ. ಅದನ್ನ ಯಾರು ನೋಡ್ತಾರಲ್ಲ ಅವ್ರ ಸಂಸಾರ ಏನಾಗ್ತದ ಅಂತ ಕೇಳಿದ್ರೆ ನಿಜವಾಗ್ಲು ಅದು ದಂಡೆಗೆ ಮುಟ್ಟಿಸ್ತದ, ಅದು ದಂಡೆಗೆ ಮುಟ್ಟಿಸ್ತದೆ. ಅದಕ್ಕೆ ಮನಸ್ಸು ಮನಸ್ಸು ಕೂಡಿದ್ರ ಪ್ರೇಮ, ಕೇವಲ ಮನಸ್ಸು ಕೂಡಬಾರ್ದು ಸಂಸಾರದಲ್ಲಿ, ಇನ್ನೂ ಬಹಳ ಮುಂದೈತಿ ಕೆಲಸ. ಮನಸ್ಸು ಮನಸ್ಸುಗಳ ಕೂಡಿದ ಪ್ರೇಮ ಮೊಟ್ಟ ಮೊದಲು ನೋಡಕ್ ಹೋಗಿರ್ತಿಲ್ಲ, ಅವು ಬರೇ ಮನಸ್ಸು ಕೂಡ್ಬೇಕು. ಮನಸ್ಸು ಕೂಡಿ ಏನ್ ತಾಳಿ ಕಟ್ತಾರಲ್ಲ ಮುಂದೆ ಏನಾಗ್ಬೇಕಂತ ಹೇಳಕತ್ತಾರೆ. ನಿಮ್ಗೆ ಹೆಂಗ್ ಗೊತ್ತ್ರಿ ಮುತ್ಯಾರಿದಂತೀರಿ? ನಾನು ಓದಿದ್ದೀನಿ. ನೋಡ್ರಿ, ಮನಸ್ಸು ಮನಸ್ಸುಗಳು ಕೂಡಿದ್ರ ಪ್ರೇಮ, ಭಾವ ಭಾವಗಳು ಕೂಡಿದ್ರ ದೇಹ ದೇಹಗಳು ಕೂಡಿದ್ರ ಕಾಮ. ಮನಸ್ಸು ಮನಸ್ಸು ಕೂಡಿದ್ರ ಪ್ರೇಮ,
ದೇಹ ದೇಹ ಕೂಡಿದ್ರೆ ಕಾಮ, ಮುಂದೆ ಹೇಳ್ತಾರೆ ಇನ್ನೊಂದು ಹೇಳ್ತಾರೆ, ಇನ್ನೊಂದು ಸ್ಟೆಪ್, 3 ಸ್ಟೆಪ್ ದಾಟಿದಾಗ ಅದು ಸಂಸಾರ. ಇಲ್ಲಾಂದ್ರೆ ಸಂಸಾರ ಅಲ್ಲ, ಅಸಾರ ಅಸಾರ. ಮನಸ್ಸು ಕುಡಿದ್ರೆ ಕಾಮ ಆಯ್ತು, ಇದು ಮನಸ್ಸು ಕುಡಿದ್ರೆ ಪ್ರೇಮ ಆಯ್ತು, ದೇಹ 2 ಕುಡಿದು ಕಾಮ ಆಯ್ತು, ಮುಂದೆ ಭಾವಗಳು ಕೂಡಿದಾಗ ಯೋಗ ಆಗ್ತದೆ. ಯೋಗ ಆಗ್ಬೇಕೆ ಹೊರತು ಕೇವಲ ಕಾಮ ಪ್ರೇಮದಲ್ಲಿ ಈ ಜೀವನ ನಿಂತು ಅಂತ ಕೇಳಿದ್ರೆ ಅದಕ್ಕೆ ಬೆಲೆ ಇಲ್ಲ, ಅದಕ್ಕೆ ಬೆಲೆ ಇಲ್ಲಪ್ಪ. ಅದಕ್ಕೆ ನಿನ್ನ ಸಂಸಾರ ಏನು ಅಂತ ಕೇಳಿದ್ರೆ ಹೆಂಗಾಗ್ಲಿ ಅಂತ ಕೇಳಿದ್ರೆ ಭಾವಗಳು ಕೂಡಿ ನಿಂದು ಯೋಗಮಯವಾಗಿರ್ತಕ್ಕಂತ ಸಂಸಾರವಾಗ್ಲಿಪ್ಪ ಅಂತ ಹೇಳಿ ಹೇಳಿದಾಗ ಮತ್ತೊಂದು ಕೇಳ್ತಾನೆ ಶರಣಬಸಪ್ಪ. ತನ್ನ ಸಮಸ್ಯೆ ಬಗೆಹರಿಸ್ಕೊಳಕತ್ತಾನೆ. ಯಾರ ಮುಂದೆ ಹೇಳಿದ್ರು? ಎಲ್ಲಿ ಹೇಳ್ಬೇಕಾಗಿತ್ತವ? ಗುರುವಿನ ಮುಂದೆ ಹೇಳ್ಬೇಕಾಗಿತ್ತು. ಮ್ಯಾರೇಜ್ ಈಸ್ ಕರ್ಸ್ ಅಂತ ಹೇಳ್ತಾನೆ ಅಂಡ್ ಲೈಫ್ ಲಾಂಗ್ ಇಂಪ್ರಿಸನ್ಮೆಂಟ್ ಅಂತ ಹೇಳ್ತಾನೆ. ಅಲ್ರಿ, ಸಂಸಾರ ಅಂದ್ರೆ ಬರೀ ಅಳುದ ಅಲ್ಲ. ಲೈಫ್ ಲಾಂಗ್ ಇಂಪ್ರಿಸನ್ಮೆಂಟ್ ಅಂದ್ರೆ ಹೆಂಗ್ ದರ್ಗಾ ಜೈಲ್ದಾಗ ಹಾಕಿದಾಗ ಆ ಕೈದಿಯನ್ನು ಹೊರಗೆ ಬಿಡಂಗಿಲ್ಲ, ಹಂಗ ಸಂಸಾರ ಅನ್ನೋದು ಹಿಡ್ಕೊಂಡು ಬಿಟ್ಟಿರ್ತದೆ ಒಟ್ಟ ಬಿಡಂಗಿಲ್ಲ. ಒಂದ್ ಕಟ್ಕೊಂಡು ಬಳಿಕ್ ಬಿಡಾಕ್ ಬರ್ತೈತೆ ಅಂದ್ರೆ ಬಿಡಾಕ್ ಬರೋದಿಲ್ಲ ಅದು. ಬಿಡಾಕ್ ಬರ್ತಿತ್ತಂದ್ರೆ ನಮ್ಮ ವ್ಯವಸ್ಥೆ ನಮ್ದು ಹೇಳಕತ್ತೀನಿ, ನಾನು ಇಂಡಿಯನ್ ಕಲ್ಚರ್ ಹೇಳಕತ್ತೀನಿ. ಅವ್ರು ಫಾರಿನ್ದರ್ ಆ ಮಾತ್ ಬೇರೆ, ಅವ್ರು ವರ್ಷ ಪಾಸ್ ರಿನ್ಯೂವಲ್ ಮಾಡ್ತಾರ ಗಾಡಿ, ಹಂಗ ಅವ್ರು ವರ್ಷ ಒಂದೊಂದು ಪಾಸ್ ರಿನ್ಯೂವಲ್ ಮಾಡ್ಕೊಂತಿರ್ತಾರ ಆ ಮಾತ್ ಬೇರೆ. ಈ ವರ್ಷ ಒಂದು ರಿಂಗ್ ಹಾಕೊಂಡು ಹೋಗ್ಬೇಕಿಲ್ಲ, ಚರ್ಚಿಗೆ ಹೋದ್ರಿಲ್ಲ, ನಂದು ಈ ವರ್ಷ 1 ವರ್ಷ ಆತ್ ಮ್ಯಾರೇಜ್ ಆಗಿ, ಮತ್ತೊಬ್ಬಕಿನ್ ಯಾವಾಗಿನ್ ನೋಡ್ಲಿ ಅಂತ ಹೇಳಿ ಅವ್ರು ಮತ್ತೊಬ್ರು ನೋಡ್ತಿರ್ತಾರಂತವ್ರ. ಅದಕ್ಕೆ ನಮ್ಮ ರಾಮಸ್ವಾಮಿ ಗೋರೂರು, ಅಮೇರಿಕದಲ್ಲಿ ರಾಮಸ್ವಾಮಿ ಗೋರೂರು ಅಂತ ಹೇಳಿ ಪ್ರವಾಸ ಕಥನ ಓದಾಕತ್ತಿದ್ದೆ. ಅದ್ರೊಳಗೆ ಅಮೇರಿಕದಲ್ಲಿ ರಾಮಸ್ವಾಮಿ ಅವರು ಒಂದ್ ಮನೆಗೆ ಹೋಗ್ತಾರ. ಅಲ್ಲಿ ಡೈನಿಂಗ್ ಟೇಬಲ್ ಅದೆಲ್ಲ ಇರ್ತತಿ. ಇವ್ರಿಬ್ರು ಗಂಡ ಹೆಂಡತಿ ಕುತ್ಕೊಂಡಿರ್ತಾರೆ. ಇವ್ರ ಬಾಯನೆಲ್ಲ ಹಲ್ಲೋಗಿರ್ತಾವ, ಹೆಂಡತಿವ ಹಲ್ಲೋಗಿರ್ತಾವು. ಅವರು ಇವ್ರಿಗೆ ಒಂದ್ ಪ್ರಶ್ನೆ ಕೇಳ್ತಾರ, ಅಲ್ಲ ರಾಮಸ್ವಾಮಿ ಅವ್ರ, ನಿಮ್ದು ಎಷ್ಟನೇದು ಲಗ್ನ ಅಂತ ಕೇಳ್ತಾರ. ಇಲ್ಲ, ನಂದು ಒಂದೇ ಹೆಂಡತಿ ಮಾಡೀನಿ, ನಾನು ಒಂದೇ ಹೆಂಡತಿ ಮಾಡ್ಕೊಂಡಿನಿ. ಎಷ್ಟು ವರ್ಷದಿಂದ ಇಬ್ರು ಅದೀರಿ? ಒಂದು 45ರಿಂದ 50 ವರ್ಷ ಇಬ್ರು ಅದೀವಿ. ನಿಮ್ದು ಎಷ್ಟನೇದು? ಇದು 50ನೇದಂದು ಅಂತ ನೋಡ್ರಿ. ಇದು ನಮ್ದು ಯೋಗ ಸಂಸ್ಕೃತಿ, ಅದು ಭೋಗ ಸಂಸ್ಕೃತಿ. ನೋಡ್ರಿ, ಇದು ರಾಮನ ನಾಡು, ಇದು ಬಸವಣ್ಣನ ನಾಡು, 40 ವಾಡದ ವೀರೇಶನ ನಾಡು, ಗಾಂಧಿಯ ನಾಡು, ಬುದ್ಧನ ನಾಡು, ತುಳಸಿ ದಾಸರ ನಾಡು, ಪುರಂದರ ದಾಸರ ನಾಡು, ಅನೇಕ ಸಂತ ಶಿವಯೋಗಿಗಳ ನಾಡು. ಇದು ಸಾಂಸ್ಕೃತಿಕ ಬೀಡು ಅನ್ನುವಂತ ಮಾತನ್ನ ರಾಮಸ್ವಾಮಿ ಅವರು ಹೇಳ್ತಾರೆ. ಅದಕ್ಕೆ ಜೀವನದಲ್ಲಿ ಕೊನೆಯವರೆಗೂ ಕಟ್ಟಿ ಹಾಕ್ತಕ್ಕಂಥದ್ದು ಸಂಸಾರ ಅಂತ ಹೇಳಿದಾಗ ಇದನ್ನೆಲ್ಲವನ್ನ ಗುರುಗಳು ಶರಣಬಸಪ್ಪನಿಗೆ ಹೇಳಾಕತ್ತಾರೆ. ಅಲ್ರಿ, ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಶರಣರು. ಏನ್ ಕೇಳಿದ್ರು? ಅಲ್ಲ, ಲಗ್ನ ಆಗೋಕ್ಕಿನ ಮೊದಲು ಶಿವಲಿಂಗ ಮಾರ ಲಗ್ನ ಆಗೋಕ್ಕಿನ ಮೊದಲು ಯಾಕಂದ್ರೆ ಅನುಭವ ಇದ್ದಾರನ್ನ ಕೇಳ್ಬೇಕಲ್ಲ, ಹೌದಲ್ಲ? ಲಗ್ನ ಆಗೋಕ್ಕಿನ ಮೊದಲು ಹೆಣ್ಮಗಳ ಇರ್ತಾಳ, ಹೌದಲ್ರಿ? ಒಪ್ಪಿಗೆ ಹೂನ್ರಿ, ಹೆಂಗೆ ಬಂದ್ರಿ ಬೀ ಬಿಟ್ರಿ. ಲಗ್ನ ಆಗೋಕ್ಕಿನ ಮೊದಲು ಹೆಣ್ಮಗಳ ಅಂತ ಲಗ್ನ ಆಗ ಬಳಿಕ ಕರೆವ ಗ್ಯಾರಂಟಿನ? ನೋಡ್ರಿ, ಲಗ್ನ ಆಗೋಕ್ಕಿನ ಮೊದ್ಲು ಹೆಣ್ಮಕ್ಳು ಅಂತಾರಂತ. ಲಗ್ನ ಆದ ಬಳಿಕ ಏನ್ರಿ ದೊಡ್ಡ ನಾವು ನಮ್ಗ ನಿಮ್ಗೆ ಗೊತ್ತಾಗಲ್ಲ, ಆಗೋದಾಗಿಲ್ಲ ನಾವಿಬ್ರು. ಲಗ್ನ ಆದ ಬಳಿಕ ಗಂಡ್ಮಕ್ಳು ಅಂತಾರ. ಹೆಂಗ್ರಿ? ಒಬ್ಬಕೇನ ಹೊಸ್ತಾಗಿ ಹೊಂಟಿದ್ಲಂತ ಗಂಡನ ಮನೆಗೆ. ಅವ ಗಂಡ ಕರಿಯಾಕ್ ಬಂದಿದ್ದ. ಕರಿಯಾಕ್ ಬಂದ ಉಡಕ್ಕಿ ಹಾಕಕತ್ತಿದ್ರು. ಉಡಿ ಅಕ್ಕಿ ಹಾಕಿ ಹೆಣ್ಮಗಳಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಆರತಿ ಮಾಡಿ, ಆಯ್ತವಾ ಹೋಗಿ ಬಾ, ಹೆಣ್ಣಿಗೆ ತವ್ರ ಮನಿ ಶಾಶ್ವತ ಅಲ್ಲ, ಗಂಡನ ಮನಿನೇ ಶಾಶ್ವತ ಅಂತ ಹೇಳಿ ಜಗಳಾಕತ್ತಿದ್ರು. ಭಾಳ ಅಳಾಕತ್ತಿದ್ರು ಎಲ್ಲಾರು. ಹತ್ರು ಎಲ್ಲಾರಕಿನ ಬಂಡಿ. ಆಗಿನ ಕಾಲದಲ್ಲಿ, ಈಗ ಕಾರು ಇವರೆಲ್ಲ ಬಂದ್ಬಿಟ್ಟು ಬಸ್ ಬಂದು, ಆಗಿನ ಕಾಲದಲ್ಲಿ ಹೇಳ್ತೀನಿ, ಆಕಿನ ಬಂಡಿ ಎರ್ಸಾಕತ್ತಿದ್ರು. ಬಂಡಿ ಎರ್ಸಾಕ ಮುಂದೆ ಜಗಳಾಕತ್ತಿದ್ರು. ಪ್ರತಿಯೊಬ್ರು ಅಳಾಕತ್ತಿದ್ರು. ಒಣೇನಾದ್ರು ಹೋಗಿ ಬಾ ತಂಗಿ, ಹೋಗಿ ಬಾ ಗೆಳತಿ, ಹೋಗಿ ಬಾ ಅಕ್ಕ ಅಂತ ಹೇಳಿ ಅಳಾಕತ್ತಿದ್ರು.
ಹಳ ಮುಂದೆ ಇವ ಗಂಡ ಬಂದಿದ್ದಲ್ಲಿ ಕರೆಯಾಕ ಇವನು ಕಣ್ಣಾಗ ಒಂದನಿನೂ ನೀರು ಬಂದಿರಲಿಲ್ಲ. ಒಬ್ಬ ಕೈ ಮುದುಕಿದ್ಲು, ಕೇಳೇ ಬಿಟ್ಲಕ್ಕಿ. ಏನ್ ಕೇಳಿದ ಅಂತ ಕೇಳಿದ್ರೆ, ಏನಪ್ಪ ಓಣಿನ ಹಾಳಾಕತ್ತೀವಿ ನಾವು ಓಲಿ ಅಂತೇಳಿ ನೀವು ಒಟ್ಟ ಅಳಬಲ್ಲಿಲ್ಲ ಅಂತ ಹೇಳಿ ಹೇಳಿದ್ರು. ಅಮ್ಮ ಹೇಳಿದಂತ ನಾ ಈಗ ಅಳಂಗಿಲ್ಲ ಅಂತ. ಏನ್ರಿ ನಗಾಕತ್ತಿ ಗೊತ್ತಾಗೈತಿ ನೀವು, ನಾ ಈಗ ಅಳದಿಲ್ಲ ಅನ್ನಂತ ಯಾವಾಗೈತಿ ಗೊತ್ತ? ಈಕಿನಿಗೆ ಏನ್ ಬಂಡಿ ಹತ್ತಿಸಿ ಕರ್ಕೊಂಡು ಹಾಕಿನಲ್ಲ, ಅಲ್ಲಿ ಮಳೆ ಬಡಕ್ ಬರ್ತಾಳಕ್ಕಿ. ಮಳೆ ಯಾಕೆ ಬಡಿತಾರ್ರಿ? ಯಾಕೆ ಮಳೆ ಬಡಿಸ್ತಾರೆ? ಹೊತ್ಸಲಕ್ಕೆ ಮಳೆ ಭಾಳ ಅದಾವ್ರಿ, ಅದಕ್ಕೆ ಒಂದೆರಡು ಬಡಿಬೇಕಂತ ಬಿಡದ. ಕುಲಕರ್ಣಿ ಯಾಕೆ ಬಿಡಿತಾರ ನಿನಗೂ ಗೊತ್ತಿಲ್ಲ. ಯಾಕೆ ಬಿಡಿತಾರ? ಬಿಟ್ಟು ಹೋಗ್ಬಿಡದಂತೆ. ಏನ್ ಬರ್ತೇನೆ ಅದು ಹಿಂಗ್ ಕಾಲಿಟ್ಟು ಕಾಲ್ ಸಂದೆ ಬಡಿತಾರ ನೋಡಿ. ಎರಡು ಬಟ್ ಸಂದೆಗಿಟ್ಟು ಮಳೆ ಬಡಿತಾರಲ್ಲ, ನಾವು ನೋಡಿದ್ದೆ ಅದನ್ನ. ಬಹಳ ಆಶ್ಚರ್ಯ ಆಯ್ತು. ಇನ್ನೊಂದು ಮಾಡ್ತಾರ ಬಹಳ ಪದ್ಧತಿ, ಹೊಚ್ಚಲ್ ಮ್ಯಾಗ ಇದನ್ನ ತುಂಬಿಡ್ತಾರೆ. ಏನ್ರಿ? ಅಕ್ಕಿ ಮಾಡ್ಬೇಡ್ರಿ. ಯಾಕೆ ಮಾಡ್ಬಾರ್ದು ಹೇಳ್ರಿ? ಫಸ್ಟ್ ಅಕ್ಕಿ ಬರ್ತಿರ್ತಾಳ, ಪ್ರಸಾದನ ಖಾಲಿ ಒದ್ದು ಬಂದ್ಲಂದ್ರೆ ಅಕ್ಕಿ ಏನ್ ತಗೊಂಡ್ಬರ್ತಾಳ? ಅದನ್ನ ಮಾಡ್ಬೇಡ್ರಿ. ಅಕ್ಕಿ ಬೇಕಾದ್ರೆ ಒಂದ್ 4-5 ಕ್ಯಾಂಡಲ್ ದೀಪ ಹಚ್ಚಿರಲಿ. ದೀಪ ಹಚ್ಚಿಟ್ಟು ಈ ಮನೆಗೆ ನೀನು ದೀಪವಾಗಿ ಬಾ ತಾಯಿ ಅಂತ ಹೇಳಿ ಅವಳನ್ನು ಸ್ವಾರ್ಥ ಕೋರಿ ದೀಪದ ಮೂಲಕ ಆರತಿ ಮಾಡಿ ಸ್ವಾರ್ಥ ಕೋರಿ ಅದರ ಚಲೋ ಅಕ್ಕಿ ತುಂಬಿಟ್ಟು ಒದಿ. ಯಾರಿಗ ಒದಿಬೇಕಿ? ಯಾರಿಗ ಒದಿಬೇಕು? ಸಂಸ್ಕೃತಿಗೆ ಒದಿಬೇಕಾ? ಅಲ್ಲ, ಕೆಲವೊಂದು ತೆಗೆದು ಹಾಕ್ಬೇಕಾಗಿಲ್ಲ. ನೋಡಿ, ಮಳೆ ಬಡಿದಂತ ಕೇಳಿದ್ರಿ, ಇನ್ನು ಮ್ಯಾಲ ನಾನು ಮಳೆ ಬಡದ್ ಬಂದೀನಿ, ಮನ್ಯಾಗ ಶಾಶ್ವತ ಆಗಿರಾಕಿ. ಹೆಂಗ ನೋಡ್ರಿ, ಕೆಲವೊಬ್ರು ಮಳೆ ಬಡದಿರ್ತಾರ, ಆಕಿ ಸತ್ಯ ಹಣ ಹೋಯ್ತಿರ್ತಾರೆ, ಇನ್ನೂ ಮಳೆ ಹೊಚ್ಚಲಾಗ ಇರ್ತಾರೆ. ಅಂದ್ರೆ ನಾ ಅಷ್ಟು ಶಾಶ್ವತವಾಗಿ ಈ ಮನ್ಯಾಗ ನಿಂತ್ಕೊಂಡು ನಿನ್ ಜೊತೆಗೆ ಏನ ಬರ್ಲಿ, ನಾ ಏನ್ ಮಾಡ್ತೀನಿ, ನಿನ್ನನ್ನ ಬಿಟ್ಟು ಹೋಗೋದಿಲ್ಲ ಅಂತ. ಏನ ಬರ್ಲಿ, ಅದಕ್ಕ ಹೆಂಡತಿಗೆ ಏನಂತ ಗೊತ್ತೇನೆ? ಏನಂತಾರಿ? ಏನ್ರಿ? ನೋಡ್ರಿ, ನಿಮ್ಮ ಬರಾಕತ್ತಿ ಅರ್ಧಾಂಗಿ ಪೂರ್ತಿ ಲಗ್ನ ಆಗ್ಬೇಕು ಮೊದ್ಲು ಈಶ್ವರ ಆಗಿರ್ತಾನ ಇವ. ಯಾವಾಗ ಅಮ್ಮ ಬಂದ್ಲಲ್ಲ, ಬಂದು ಅರ್ಧನಾರೀಶ್ವರ, ಎಡಗಡೆ ನಂದು ಬಲಗಡೆ, ಅದು ಗೊತ್ತೈತೇನ್ರಿ? ಎಡಗಡೆ ನಂದು ಬಲಗಡೆ ನಿಂದು ಅಂತ ನೋಡ್ರಿ. ಎಂತ ಕಾನ್ಸೆಪ್ಟ್ ಇದೆ. ಅದಕ್ಕೆ ಇಲ್ಲಿ ಹೆಣ್ಮಗಳು ಯಾವಾಗ್ಲೂ ಲಗ್ನ ಆಗುತ್ತಿನ ಬಂತಾಳ್ತಾಳ. ಏನ್ ಮಳೆ ಬಡೋದು, ಏನಾಯ್ತು ಎಲ್ಲ ಬಂದು ಯಾಕೆ ಕಳಾಕತ್ತಿಲ್ಲ ಅಂತ ಅವ ಯಾಕೆ ಕಳಾಕತ್ತಿಲ್ಲ ಅಂತ ಕೇಳಿದಾಗ, ನೋಡಾಯಿ ನನಗೆ ಈಗ ಅಳಂಗಿಲ್ಲ, ನಾನು ಹಂಗ ಇಟ್ಕೊಂಡಿನಿ. ಈಗ ಏನ್ ಮಳೆ ಬಡದ್ ಒಳಗ್ ಬರ್ತಾಳಲ್ಲ, ಬಂದ್ ಬಿಡ್ಲಿ ಅಡಿಗೆ ಮನೆಗೆ ಹೊಕ್ಕಳಲ್ಲ, ಓದ್ಬಿಟ್ಲಿ ಎಣ್ಣಿಲ್ಲ, ಕಾರ್ ಇಲ್ಲ, ಉಪ್ಪಿಲ್ಲ, ಕರೆಂಟ್ ಬಿಲ್ ಕಟ್ಟಿಲ್ಲ, ನೀರಿನ ಬಿಲ್ ಕಟ್ಟಿಲ್ಲ, ಇದು ಅಂತ ಹೇಳ್ತಾರ ಲಿಸ್ಟ್. ಅವಾಗ ನನ್ ಕಟ್ಟುವಚ್ಚೆ ಅವಳಕ್ ಬರ್ತೈತಿ, ಅವಾಗ ಹೇಳ್ತೀನಿ ನಾನು ಅಂತ. ಅದಕ್ಕೆ ಶಿಶ್ನಾಳ ಸೇರಿ ಹೇಳಂಗಿಲ್ಲ. ಏನ್ ಹೇಳ್ತಾರೆ ಶಿಶ್ನಾಳ ಸೇರಿ? ಅಳಬೇಡ ತಂಗಿ ಅಳಬೇಡ, ನಿನ್ನ ಕಳುಗ ಬಂದವರಿಗೆ ಕುರುಗಿ ಕೊಂಬುವರಿಲ್ಲ. ಅಳಬೇಡ ತಂಗಿ ಅಳಬೇಡ, ಕಡಕಿಲೆ ಹುಡಿ ಅಕ್ಕಿ ಹಾಕಿದರವ್ವ. ಎಷ್ಟು ಚಂದ ತರ, ಕಡಕಿಲೆ ಹುಡಿ ಅಕ್ಕಿ ಹಾಕಿದರವ್ವ, ದುಡುಕಿಲೆ ಮುಂದಕ್ಕ ನೂಕಿದರವ್ವ. ಎಷ್ಟು ಚಂದ ಇರಂಗಿಲ್ಲ? ಏನ್ ಮಾಡ್ತಾರೆ ಅಲ್ಲಿ? ಅವ್ರು ಹೇಳಿದ್ದು ಬೇರೆ. ಆತ್ಮವೇ ನಿನಗೆ ದುಡುಕಿಲೆ ಭಗವಂತ ಹೊರಗೆ ಹಾಕ್ತಾನೆ ಅಂತ ಹೇಳಿದ್ರೆ, ಅದು ನನಗೆ ಇಲ್ಲಿ ಸಂದರ್ಭಕ್ಕೆ ಬೇಕಾಗಿದೆ. ನೋಡ್ರಿ, ಒಂದು ಹೆಣ್ಣನ್ನ ಹೆಂಗ ಕಳಿಸ್ತಾರೆ ಉಡಿಯಕ್ಕಿ ತುಂಬಿ, ಹಂಗ ನೀ ಅಕ್ಕಿಯನ್ನ ನೀರಾಗ ಹಾಕಿ ಕುದಿಸಿದ್ರೆ ಅಕ್ಕಿನ ಯಾಕೆ ಉಡಿಯಕ್ಕಿ ಹಾಕ್ತಾರೆ? ಯಾಕೆ ಹಾಕ್ತಾರೆ? ಅಕ್ಕಿನ ಯಾಕೆ ಹಾಕ್ತಾರೆ? ಜೋಳ ಹಾಕ್ಲಿಲ್ಲ, ಸಜ್ಜೆ ಹಾಕ್ಲಿಲ್ಲ, ಗೋಧಿ ಹಾಕ್ಲಿಲ್ಲ, ನೋಡಿ ಕೆಲವೊಬ್ರು ಗೋಧಿನೂ ಹಾಕ್ತಾರಲ್ಲ, ಅಕ್ಕಿನ ಜಾಸ್ತಿ ಹಾಕ್ತಾರೆ. ಯಾಕೆ ಹಾಕ್ತಾರೆ ಅಕ್ಕಿನ? ಸಿದ್ದರಾಮಯ್ಯ ಫ್ರೀ ಅಕ್ಕಿ ಕೊಡ್ತಾನೆ, ಅವ್ನು ಎಲ್ಲಿ ಇಡೋದಂತ ಅಕ್ಕಿ ಉಡೇಕ್ ಹಾಕ್ತೀವಿ, ಅಕ್ಕಿ ಉಡೇಕ್ ಹಾಕಿ ಕಳಿಸ್ಬಿಡ್ತಿರ್ತಾರೆ. ಅಕ್ಕಿನ ಯಾಕೆ ಹಾಕ್ತಾರಂತ ಕೇಳಿದ್ರೆ, ತಂಗಿ ನೀ ಏನಾಗಂತ ಕೇಳಿದ್ರೆ, ಅಕ್ಕಿ ಹೆಂಗ ಅರಳ್ತದೆ, ಅದನ್ನ ಅರಳಿಸಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಅರಳಾಗ್ತದೆ. ಅದನ್ನ ಅರಳಿಸಿದ್ರೆ ಚುರುಮರಿ ಆಗ್ತದೆ.
ಕುದಿಸಿದ್ರ ಅನ್ನ ಇಂತ ಕೊಡ್ತದ. ಈ ಸಂಸಾರದಾಗ ನೀನು ಅರಳಮ್ಮ, ಅಕ್ಕಿ ಅಂತೆ ಅರಳು, ಅಕ್ಕಿ ಅಂತ ಚುರುಮರಿಯಾಗು, ಅಕ್ಕಿ ಅಂತ ನೀನು ಏನಾಗು ಅರಳಾಗು, ಅಕ್ಕಿ ಅಂತೆ ಅನ್ನವಾಗು, ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಕೀರ್ತಿಯನ್ನು ತಾನುವ ಅಂತ ಹೇಳಿ ಅಕ್ಕಿ ಹಾಕ್ತಾರೆ. ಅದಕ್ಕೆ ಅಕ್ಕಿ ಉಡೆದ ತುಂಬಿ ಕಳಿಸ್ತಾರೆ. ಅದಕ್ಕೆ ಇಲ್ಲಿ ಶಿಶುನಾಳ ಶರೀಫರು ಬಹಳ ಸುಂದರವಾಗಿ ಆ ವಿಚಾರವನ್ನ ಹಾಡುವಂತವರಾಗ್ತಾರೆ. ತಗಿಬೇಡ ತಂಗಿ ಕಣ್ಣಾಗ ನೀರ, ಹೊಟ್ಟಿಗೆ ಬಿಟ್ಟು ತವರ ತಂಗಿ. ತಗಿಬೇಡ ತಂಗಿ ಕಣ್ಣಾಗ ನೀರ, ತಗಿಬೇಡ ತಂಗಿ ಕಣ್ಣಾಗ ನೀರ, ಹೊಟ್ಟಿಗೆ ಬಿಟ್ಟು ತವರ ತಂಗಿ, ಹೊಟ್ಟಿಗೆ ಬಿಟ್ಟು ತವರ. ರಾಜ ವೈಭೋಗ ಬಂಗಿ ಅದು ಬಂದುಕೊಂಡಲ್ಲಿ ಭೀಮಾಶಂಕರ್ ಗುರ್ಲಿಂಗಪ್ಪ ಗುಂಡಿ, ಭೀಮಾಶಂಕರ್ ಗುರ್ಲಿಂಗಪ್ಪ ಗುಂಡಿ ಅವ್ರದ್ದು ಸೇವೆ ಅಂತ ಬಸವಣ್ಣವ್ರ ಲಗ್ನ ಯಾಕೆ ಬಂದ ಅದನ್ನೇ ಏನ್ರಿ ಬಸವಣ್ಣವ್ರ ಲಗ್ನ ಇದ್ರ ನಾಳೆಗೆ ಆಯ್ತಂದ್ರೆ ನಾಡ್ದು ಒಂದೇ ದಿವಸ ಅಚ್ಚೆ ನಾಡ್ದೆ ಅಂದ್ರೆ ಶರಣಬಸಪ್ಪ ಲಗ್ನ. ನಾಳೆ ಬಿಟ್ಟು ನಾಡ್ದ ಒಂದಿಷ್ಟು ವಿಷಯ ನಾಡ್ದು ಮತ್ತೆ ನಾಳೆಗಿಂದ ಅಷ್ಟೇ ಬಂದ್ಕೊಳ್ಳ ಭೀಮಾಶಂಕರ್
ಇಲ್ಲೇ ನಾಳಿನ ದಿನ ವೇದಿಕೆ ಮೇಲೆ ಏನಿದೆ ಅಂತ ಕೇಳಿದ್ರೆ ಇಷ್ಟಕೊಂಡ ಈ ವಿಷಯ ಯಾಕೆ ತಗೊಂಡ ಇವತ್ತಂತ ಕೇಳಿದ್ರೆ, ನಾಳಿನ ವೇದಿಕೆ ಮೇಲೆ ನಮ್ಮ ಭೀಮಾಶಂಕರ್ ಗುರ್ಲಿಂಗಪ್ಪ ಗುಂದಗಿ ಅವರ ಮನೆಯಿಂದ ಇಲ್ಲೊಂದು ಚಾಜ ಏನು ಅಂತ ಕೇಳಿದ್ರೆ ಬಸವಣ್ಣವರ ಮದುವೆ ಆಗ್ತದೆ. ನಿಮಗೊಂದು ಪ್ರಶ್ನೆ ಕಾಡ್ಬೋದು, ಏನಂತ ಹೇಳಿ, ಇದು ಶರಣ ಬಸಪ್ಪನವ್ರ ಪುರಾಣ, ಇಲ್ಯಾಕೆ ಬಸವಣ್ಣವ್ರ ಮದುವೆ ಅಂತ ನಿಮ್ಗೆಲ್ಲ ಪ್ರಶ್ನೆ ಕಾಡ್ಬೋದು. ಹಿಂದಿಂದ ಈ ಪರಂಪರೆ ನಡ್ಕೊಂಡು ಬಂದೈತಿ. ಬಹುಶಃ ಶರಣ ಬಸಪ್ಪ ಅಂದ್ರೆ ಬಸವಣ್ಣ, ಬಸವಣ್ಣ ಅಂದ್ರೆ ಶರಣ ಬಸಪ್ಪ, ಭಿನ್ನ ಇಲ್ಲ ಅಲ್ಲಿ. ಅವನೇ ಶರಣ ಬಸಪ್ಪನಾಗಿ ಹುಟ್ಟಿ ಬಂದ. ಶರಣ ಬಸಪ್ಪನೇ 12ನೇ ಶತಮಾನದಲ್ಲಿ ಬಸವಣ್ಣನಾಗಿ ಹುಟ್ಟಿದ್ದ. ಅವನ ಉದಾಹರಣೆಯಿಂದ ಕಲ್ಕೇರಿ ಮಲ್ಲ ಸಿದ್ಧ ಶಿವಾಚಾರ್ಯ ಏನ್ ಹೇಳಕತ್ತಾರ, ಅಪ್ಪ ಶರಣ ಬಸವ ನೋಡು 12ನೇ ಶತಮಾನದಲ್ಲಿ ಬಸವಣ್ಣವರು ಏನಾಗಿದ್ರು ಅಂತ ಕೇಳಿದ್ರೆ, ಸಂಸಾರಿಕರಾಗಿ 2 ಹೆಂಡತಿಯನ್ನು ಕಟ್ಕೊಂಡು ವಿಶ್ವಗುರು ಅನಿಸ್ಕೊಂಡ್ರು, ಭಕ್ತಿ ಭಂಡಾರಿ ಅನಿಸ್ಕೊಂಡ್ರಪ್ಪ. ಅದಕ್ಕೆ ನೀನು ಹೆಂಗಂತ ಕೇಳಿದ್ರೆ ನೀನು 2 ಹೆಂಡತಿಯರನ್ನು ಹಾಕ್ತಿ. ಗುರುಗಳು ಹೇಳ್ತಾರೆ ಇಲ್ಲಿ. ಬಹುಶಃ ಒಂದೇದ್ದು ಬಾವಿ ಶಾಂತಲಿಂಗಪ್ಪನವರ ಕೋರಿ ಮಹಾದೇವಿಯನ್ನ ಲಗ್ನ ಆದ್ರೆ, 2ನೇದ್ದು ಇಲ್ಲೇ ನಮ್ಮ ನಾಸಿ ಮನೆತನದ 2ನೇ ಡಾಕ್ಟರ್ ಅವ್ರ ಮದುವೆಯನ್ನು ಶರಣ ಬಸಪ್ಪನವ್ರು. ನೋಡ್ರಿ, ಅವರು ಜೀವನಕ್ಕೆ, ಬಸವಣ್ಣವ್ರ ಜೀವನಕ್ಕೆ, ಇವ್ರ ಜೀವನಕ್ಕೆ ಹೆಂಗೆ ಟ್ಯಾಲಿ ಇದೆ, ಹೊಂದಾಣಿಕೆ ಇದೆ. ಅದಕ್ಕೆ ಹಂಗ ನಿಂದು ಬಸವಣ್ಣನವರಂತಹ ಹಾಗೆ ನೀ ಬದುಕಿ ಈ ಜಗತ್ತಿಗೆ ಕಾಯಕ ದಾಸೋಹ ಇದನ್ನೆಲ್ಲವನ್ನ ಕಲಿಸಿ ಬರ್ಬೇಕಪ್ಪ ಅಂತ ಹೇಳಿ ಕೈಲಾಸದಲ್ಲಿ ನಂದಿಯನ್ನು ಕಳಿಸುವ ಒಂದು ಶಿವ ಆಜ್ಞೆ ಮಾಡಿದ್ದ. ಆ ಆಜ್ಞೆಯನ್ನ ಆ ನಂದಿ ರೂಪದಲ್ಲಿ ಶರಣ ಬಸಪ್ಪ ಬಂದಿದ್ದ. ಆ ಪರಮಾತ್ಮನ ರೂಪದಲ್ಲಿ ಮರುಳಸಿದ್ದ ಶಿವಾಚಾರ್ಯರು ಬಂದು ಯಾರಿಗೆ ಹೇಳ್ತಾರೆ ಅಂತ ಕೇಳಿದ್ರೆ ಶರಣ ಬಸಪ್ಪನವ್ರಿಗೆ ಹೇಳಿದ್ರು, ನೀ ಬಸವಣ್ಣನವರ ಹಾಗೆ ಲಗ್ನ ಆಗ್ಬೇಕು ಅಂದಾಗ ಆ ಬಸವಣ್ಣವರ ಮದುವೆಯನ್ನ ಇಲ್ಲಿ ಮಾಡಿ ತೋರಿಸುವಂತ ಕಾರ್ಯಕ್ರಮವನ್ನ ನಮ್ಮ ಭೀಮಾಶಂಕರ್ ಗುರ್ಲಿಂಗಪ್ಪ ಗುಂದಗಿ